आहे. सुख पाहिजे असेल तर सुखाचे शोध थांबवा. ನಿಮ್ಗೆ ಸುಖ ಬೇಕಾಗಿದೆ ಹೊರಗೆ ಹುಡ್ಕೋದು ನಿಲ್ಲಿಸ್. ಯಾಕೆ ಅಂದ್ರೆ ಒಬ್ಬಟ್ಟು ಮುದುಕಿ ರಾತ್ರಿ 8 ಗಂಟೆಗೆ ತಮ್ಮ ಮನೆ ಮುಂದೆ ಟ್ಯೂಬ್ಲೈಟ್ ಕರೆಕ್ಟ್ ಏನೋ ಹುಡುಕ್ತಾ ಇದ್ದ. ಒಬ್ಬ ಹುಡುಗ ನೋಡ್ಕೊಂಡು ನಿಂತಿದ್ದ. ಕೇಳಿದ ಅಜ್ಜಿ ಏನು ಕಳೆದ್ರು, ಎಷ್ಟೋ ತಾಸು ಹುಡುಕಂತೀರಿ? ಅಜ್ಜಿ ಅಂದ್ರು ಸೂರ್ಯ ಕಳೆದ. ಹುಡುಗನಿಗೆ ಅನ್ನಿಸ್ತು, ಪಾಪ ಅಜ್ಜಿ ಕಣ್ಣು ಕಾಣಿಸ್ಲಿಕ್ಕಿಲ್ಲ, ನಾನು ಹುಡುಕೊಟ್ರಾತು ಅಂತ ಅವನು ಅತ್ತ ಇತ್ತ ನೋಡ್ದ, ಅವನಿಗೂ ಸಿಗಲಿ ಕಾಣಿಸ್ಲಿ. ಅವ್ನು ಕೇಳಿದ ಅಜ್ಜಿ, ಆ ಸೂಜಿ ಎಲ್ಲಿ ಬಿದ್ದ ಸಲ ತೋರಿಸ್ರಿ, ಹುಡುಕೊಡ್ತೀವಿ. ಆ ಮುದುಕಿ ಏನಂತ ಒಳಗೆ ಅಡಿಗೆ ಮೇಲೆ ಬಿದ್ದವಪ್ಪ, ಅಡಿಗೆ ಮೇಲೆ ಬಿದ್ದಿರೋ ಸೂಜಿ ಇಂಡ್ಯಾಕ್ ಕೊಡ್ತದಂತಿ, ಅದಕ್ಕಾಗ್ತಿಲ್ಲ, ಇಲ್ಲಿ ಬೆಳಕಲ್ಲ ಅಂತಿದ್ವಿ. ನಮಗೂ ಹಂಗಾಗಿ ಪರಿಸ್ಥಿತಿ. ಸಮಾಧಾನ ಅನ್ನೋ ಸೂಜಿ ಕಳ್ಕೊಂಡಿರೋದು ಒಂದು ಕಡೆಗೆ ಹುಡುಕಿದ್ರು. ಎಷ್ಟು ವರ್ಷ ಹುಡುಕಿದ್ರೆ ಹೆಂಗ ಸಮಾಧಾನ ಇರಲಿ, ಸಮಾಧಾನ. ಪ್ರತಿ ವರ್ಷ ಹೆಬ್ಬಳ್ಳಿಗೆ 1 ಲಕ್ಷ ಜನ ಬಂದು 1 ಲಕ್ಷ ಜನ ಊಟ ಮಾಡ್ತಾರೆ. ಆದ್ರೆ ಇವತ್ತಿನ ತನಕ ನನಗೆ ಯಾವುದೂ ಚಿಂತಿಲ್ದಿ, ನನಗೆ ಯಾವುದೂ ಕಾಳಜಿ ಇಲ್ಲ ಅನ್ನೋ ಮಾರಿನ ನೋಡಿದ್ರು. ಈವರೆಗೂ 42 ಲಕ್ಷ ಜನರು ಬಂದು ಹೋಗ್ಯಾರ. ಅವರವರ ಬಂದವರು ತಿರುಗಿ ಬರೋದು ವಿಷಯ ಬೇರೆ. 42 10 ಲಕ್ಷ ತೆಗೀರಿ, ಒಂದು 30 ಲಕ್ಷ ಮಂದಿಯಲ್ಲಿ ನಮ್ಮ ಹೊಸ ಮಾತು ಬಂದು ಹೋಗ್ಯಾವ. ಅಕ್ಷರಶಃ ನನಗೆ ಯಾವುದೂ ಚಿಂತಿಲ್ರಿ, ಕಾಳಜಿ ಇಲ್ರಿ, ನಾನು ಆರಾಮಿದ್ದೀನಿ. ಮಕ್ಕಳು ಚಿಂತಿಲ್ಲ, ಮನೆ ಚಿಂತಿಲ್ಲ, ಪ್ರಪಂಚ ಚಿಂತಿಲ್ಲ, ತರೋ ಚಿಂತಿಲ್ಲ, ಬರೋ ಚಿಂತಿಲ್ಲ. ಹಿಂಗಂತಾರೆ ಯಾವಾಗ ಹೇಳ್ರಿ, ಆಶ್ರಮದಾಗ ಇದ್ದಾಗ ಅಂತ 4 ದಿವಸ ಆದ್ಕೊಂಡು ಏನು ಚಿಂತೆನೇ ಇಲ್ಲ. ಅದೇ ತರೋ ಚಿಂತಿಲ್ಲ, ಗಂಟು ಹೊಡ್ಕೊಳ್ಳಿ ಊಟ, ಗಂಟು ಹೊಡ್ಕೊಳ್ಳಿ ಉಪಹಾರ, ಗಂಟು ಹೊಡ್ಕೊಳ್ಳಿ ಚಹಾ, ಮುಂಜಾನೆ ಬಟನ್ ನೋಡ್ತಿರ್ಕೊಳ್ಳಿ ಬಿಸಿನೀರು, ಎಲ್ಲ ಚಿಂತೆ ಮಾಡೋದು. ಅಲ್ಲೇನು ನೀವು ಬೇಕಾದ್ರೆ ಮಾಡಾಕ್ತಾರಂತೆ. ಏನು ಹೆಂಗೆ ಏನು ಬೇಕು ಅಂತ ಉಪಹಾರ ಮಾಡಿ ಅಲ್ಲೇನು ಮಾಡಿರ್ತಾರ, ಅಲ್ಲೇನು ಅಡಿಗೆ ಇರ್ತಾರೆ ಅದನ್ನ ಊಟ ಮಾಡಿ, ಅಲ್ಲೇನು ಉಪಹಾರ ಇರ್ತಾರೆ ಅದನ್ನ ಮಾಡಿ. ಒಂದು ನಿಶ್ಚಿಂತ ಹೆಂಗಾಗಬೇಕು. ರಾತ್ರಿ ಏನು ಅಂದ್ರೆ ನಾವು ಹೊರಗಿನ ಪ್ರಪಂಚದಲ್ಲಿ ಲಕ್ಷ್ಯ ಹೋಗಾಗಿಲ್ಲ. ಆದ್ದರಿಂದ ನಿಶ್ಚಿಂತ ನಾವು ಅದು ನಮ್ಮೊಳಗೆ ನಾವು ಮಹಾರಾಜರು ಆಯ್ತು, ದಶಮಿ ಆಯ್ತು, ಏಕಾದಶಿ ಆಯ್ತು, ದ್ವಾದಶಿ ಆಯ್ತು. ಅವ್ರು ಸಂಜೆನ ಮಹಾರಾಜರು ಕಟ್ಟಿ ಮೇಲೆ ಕೂತಿದ್ರು, ರಾಮದೇವ್ರ ಗುಡಿ ಕಟ್ಟಿ ಮೇಲೆ. ಅವ್ರ ಮುಂದೊಂದು 8 ಜನ ಕೂತಿದ್ರು. ಅವ್ರೇನಂದ್ರು, ಮಹಾರಾಜ ಈ 10 ದಿವಸ ರಾಮನವಮಿ ಉತ್ಸವದಾಗ ಎಷ್ಟು ಜನರು ಎಷ್ಟು ಪ್ರಕಾರದಿಂದ ಧರ್ಪಡಿಸ್ಬೇಕಾಗ್ತದೆ, ಎಷ್ಟು ಶ್ರಮ ಆಗ್ತದೆ, ಎಷ್ಟು ದುಡ್ಡು ಖರ್ಚಾಗ್ತವೆ.
ಎಷ್ಟು ಖರ್ಚು, ಎಷ್ಟು ವೆಚ್ಚ, ಎಷ್ಟು ಶ್ರಮ, ಎಷ್ಟು ಮಂದಿಗೆ ಯಾಕೆ ಮಾಡ್ಬೇಕಿತ್ತು ನಾವು? ಮಹಾರಾಜ ಇದ್ರೊಳಗೆ ಬಹಳ ದೊಡ್ಡ ಸೈಕಾಲಜಿ ಅದ. ಏನ್ ಸೈಕಾಲಜಿ ಅದ? ಇದ್ರೊಳಗೆ ಬಹಳ ದೊಡ್ಡ ಆಧ್ಯಾತ್ಮಿಕ ವಿಚಾರ. ಏನ್ ವಿಚಾರ ಅಂದ್ರೆ ಪ್ರಪಂಚದ ವಿಸ್ಮರಣೆಯಲ್ಲಿ ಆನಂದದ, ಪ್ರಪಂಚದ ಸ್ಮರಣೆಯಲ್ಲಿ ದುಃಖ. ನಾವು ಪ್ರಪಂಚವನ್ನು ಮಾತುಕತೆ ಅಂದರೆ ಪ್ರಪಂಚ ಅಂದ್ರೆ ದೇಶ, ಕಾಲ ಮತ್ತು ಕಾರ್ಯಕಾಲ ಸಂಬಂಧ, ಟೈಮ್, ಸ್ಪೇಸ್ ಅಂಡ್ ಕಾಸ್. ಎಷ್ಟೊತ್ತು ಮಾತುಕತೆ ಅಷ್ಟೊತ್ತು ಆನಂದ ಇರುತ್ತೆ. ಸಿನಿಮಾಕ್ಕೆ ಹೋಗಿರ್ತಾರೆ 3ರಿಂದ 6 ಕರೆಕ್ಟ್ ಶೆಟ್ಟಿ ಇರ್ತದೆ, ಕುರ್ಚಿ ಒಳಗೆ ತೆಳೆದಿರ್ತಾವ. ಆದರೂ 3 ತಾಸು ಕಲಿತ್ಬೇಕಾಗುತ್ತೆ ಒಂದೊಂದು ಸಿನಿಮಾ ಸೇರಿದ್ರು. ನಾವು ಮುಂಜಾನೆ ದೊಡ್ಡ ಆಕ್ಸಿಡೆಂಟ್ ಆಗೋದಿತ್ತು. ಇವತ್ತ ರಾತ್ರಿ ಕಲಿತು ಅಂದ್ರೆ ಈಗ ಹಾಡ್ತಾರೆ. ಭಗವಂತನ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಸಮಾಧಾನ ಇರಬೇಕು. ಮತ್ತೆ ನಾವು ಸುಳ್ಳ ಕುಂಡ್ಲಿ ತಗೊಂಡು ಹೋಗಿ ದೇವರ ನಮ್ದು ಹೆಂಗಂದ್ರೆ ಭವಿಷ್ಯ ಏನ್ ಮಾಡೋದು? ದುಃಖನ ನಾಳೆ ಒಂದು 10 ಲಕ್ಷ ರೂಪಾಯಿ ರಾತ್ರಿ ಹತ್ತದ ಕೇಳಿದ ನಿದ್ದಿನ ಹತ್ತಂಗಿಲ್ಲ. ಇವು ಭವಿಷ್ಯ ಆಗಿರ್ತಾವ. ಪಂಚ ಭವತಿ ಪಂಚ ನ ಭವತಿ. ಇದಾಗ್ತಾವ, ಇದಾಗಂಗಿಲ್ಲ. ರಾತ್ರಿ ಹೋತಂದ್ರೆ ಮುಂದೆ ವರ್ಷ ಗಟ್ಟಲೆ ನಿದ್ದೆ ಹತ್ತಂಗಿಲ್ಲ. ಒಂದೇ ಅಂಕ್ಯಾಗ ಹೋತ್ರಿ, ಒಂದೇ ಅಂಕ್ಯಾಗ ಹೋತು. ಎದಕ್ಕೆ ಬೇಕು ಸಾವರಿ? ಲಿವಿಂಗ್ ಇನ್ ಪ್ರೆಸೆಂಟ್, ವರ್ತಮಾನೇಶು ವರ್ತೇತ. ವರ್ತಮಾನದಲ್ಲಿ ಇರ್ಲಿಕ್ಕೆ ಬರಬೇಕು. कल के बारे में कुछ कर नहीं सकते हैं और कल के बारे में कुछ कह नहीं सकते. ನಿನ್ನಿದ್ರೊಳಗೆ ಏನಾದ್ರು ಕೈ ಹಾಕಿ ವ್ಯತ್ಯಾಸ ಮಾಡ್ಲಿಕ್ಕೆ ಬರ್ತದೇನು? ಏನೂ ಬರಂಗಿಲ್ಲ. ನಿನ್ನೆ ಏನೋ ಒಂದು ಘಟನಾ ಆಯ್ತು, ಅದರೊಳಗೆ ಏನಾದ್ರು ಮತ್ತೆ कुछ कर सकते हैं क्या? कुछ नहीं कर सकते. और कल के बारे में कुछ कह नहीं सकते हैं ಅಂದ್ರೆ ಏನು? ಮಾಡ್ಲಿಕ್ಕೂ ಬರಂಗಿಲ್ಲ, ಹೇಳಲಿಕ್ಕೂ ಬರಂಗಿಲ್ಲ. ಸುಳ್ಳು ಧರ್ಪಡಿಸ್ತೀವಿ. ನಾಳೆ ಹೆಂಗೆ, ಹತ್ತಿ ನಾಡ್ದಿನ ಹೆಂಗೆ, ಮುಂದಿನ ವರ್ಷ ಹಿಂಗೆ ಮಾಡ್ಬೇಕು, ನಾಳೆ ಹೆಂಗೆ ಮಾಡೋದು. ये ಮಾಡ್ಬೇಕು ಅಂದ್ರೆ मुश्किल से मिले 4 दिन जिंदगी में, बीतते 2 इंतजारी में और 2 बेकरारी. ಇರುವ 4 ದಿವಸ, ಅದ್ರ ಒಂದು 2-3 ದಿವಸ ನಾವು ಬರೀ ಪ್ರತೀಕ್ಷಾದಾಗ ಕಳಿತೀವಿ, 1-3 ದಿವಸ ಪಶ್ಚಾತ್ತಾಪ. ಆಗಬಾರ್ದಾಗಿತ್ತು ಅದು. ಹಂಗೆ ಆಸ್ಲ ಇಂಥವು ಭಾಳ ದೊಡ್ಡ ದೊಡ್ಡ ಘಟನಾನು ಅವರಿ. ನನಗೆ ರಾಜಕಾರಣದ ಸಂಬಂಧದಲ್ಲಿ ಹೇಳೋದಿಲ್ಲ, ಮಂದಿ ಹೇಳಿದ್ದನ್ನು ಕೇಳಿ ಹೇಳ್ತಾರೆ. ಒಂದು ವೇಳೆ ವಲ್ಲಭಭಾಯಿ ಪಟೇಲ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಭಾರತದ ನಕಾಶೆ ಬದಲಾಗ್ತದೆ. ಆದ್ರೇನು ಇಲ್ಲ, ಸುಮ್ಕೂಡ್ರಿ. ಒಂದು ವೇಳೆ ಗುರು ಗೋವಿಂದ ಸಿಂಗ್ ಛತ್ರಪತಿ ಶಿವಾಜಿ ಅರ್ಥಾತ್ ಏನು ಅಂದ್ರೆ ನಾಂದೇಡದಲ್ಲಿ ಭೇಟಿ ಆಗೋದು ಟೈಮು ಡೇಟು ಫಿಕ್ಸ್ ಆಗಿತ್ತು. ಭೇಟಿ ಆಗಿದ್ರೆ ಭಾರತದ ಸ್ವರೂಪ ಬದಲಾಗ್ತಿತ್ತು. ಆದ್ರೂ ಇಲ್ಲ. अर्थात अर्थ ಏನು ಅಂದ್ರೆ ಸುಮ್ಮನೆ ಮತ್ತೆ ಘಟನಾ घट गई शांत रहो. एक्सीडेंट ಇದು ಆತುಂದೇನೋ ದೊಡ್ಡದೊಂದು ನುಕ್ಸಾನ ಸುಳ್ಳ ಚಲಪಡಿಸೋದು ಪೂರ್ತಿ ಆಗೋದೇ ಇಲ್ಲ. घटना घट गई शांत रहो. ನಾವು ಇದನ್ನು ನಮ್ಮ ಜೀವನದಲ್ಲಿ ಬಹಳಷ್ಟು ಅಳವಡಿಸೋ ಪ್ರಯತ್ನ ಮಾಡ್ತೀವಿ.
ಏನಾದ್ರು ನಮ್ಮ ಮನುಷ್ಯನ ವಿರುದ್ಧ ಘಟನಾ ಆಯ್ತು, ಸುಮ್ಮನೆ ಇದೆ, ಏನು ಮಾಡೋದು? ಅವ ಹಂಗೆ ಮಾಡಿದ ಅದಕ್ಕೆ ಹಿಂಗಾತು, ಇವು ಹಿಂಗೆ ಮಾಡಿದ ಅದಕ್ಕೆ ಹಿಂಗಾತು, ಸುಳ್ಳು ಅವ್ರ ಜೊತೆಗೆ ಮತ್ತು ರಾಗದ್ವೇಷ, ಎದಕ್ಕೆ ಬೇಕು ಇದೆಲ್ಲ? ನಮಗೆ ಇನ್ನೊಂದು ಶಕ್ತಿ ಕೊಟ್ಟ, ಭವಿಷ್ಯ ತಿಳಿದೇ ಇರೋ ಶಕ್ತಿ ಕೊಟ್ಟು ಎಷ್ಟು ದೊಡ್ಡ ಉಪಕಾರ ಬೇಡ ಭಗವಂತ. ಸುಳ್ಳ ಅಂತ ತಿಳ್ಕೊಂಡು ಸರಿಪಡಿಸ್ತೀವಿ. ಕುಂಡ್ಲಿ ತೊಗೊಂಡು ಹೋಗೋದು, ಏನು ಮಾಡ್ಬೇಕ್ರಿ ಏನು ಮಾಡ್ಬೇಕ್ರಿ, ಅವ್ರು ಏನೋ ಒಂದು ದೊಡ್ಡದೊಂದು ಹೇಳ್ಬಿಡ್ತಾರೆ. ಏನಿಲ್ರಿ, ರಾಹು ಸ್ವಲ್ಪ ಅಜ್ಞಾನ ಇದ್ದಾವೆ, ಕೇತು ದಿಶಾ ಬರೋಬ್ಬರಿ ಇಲ್ಲ. ಅವು ಎರಡೂ ದುಡ್ದು ಒಂದು ಸ್ವಲ್ಪ ಶಾಂತಿ ಮಾಡಿಬಿಟ್ರೆ ಖರ್ಚು ಭಾಳ ಇರ್ತದ್ರಿ. ನಾವು ಸ್ವಲ್ಪ ಒಂದು 50,000 ಮಾಡಿ ಇವನ್ ದಿಶಾನ ಬದಲಾಗ್ತದೆ. ಇನ್ನೊಂದು ದೊಡ್ಡ ಶಕ್ತಿ ಕೊಡ್ತಾರೆ, ಇನ್ನೊಬ್ಬರು ಮನಸ್ಸಿನಾಗಿನ ತಿಳಿದೇ ಇರೋ ಶಕ್ತಿ ಕೊಟ್ಟಾನ. ಕೊಟ್ಟಿದ್ದಾದ್ರೆ ಅಕಸ್ಮಾತ್ ಮನುಷ್ಯನಾಗಿನ ತಿಳಿದು ಕೊಟ್ಟಿದ್ದಾದ್ರೆ ಇಲ್ಲೇ ಹೊಡೆದಾಡ್ತಾರೆ. ಯಾರ ಮನಸ್ಸಿನಾಗ ಇವು ಯಾವಕ್ಕೆ ಇವು ತಡ ಮಾಡಿ ಬಂದ ಇನ್ನು ಹಚ್ಕೊಂಡು ಕೂತ ಯಾವಾಗ ಮುಗಿಸ್ತಾನೋ ಯಾರಿಗೂ ಅನ್ನೋ ವಿಚಾರ ಇತ್ತು. ನಮಗೆ ಗೊತ್ತಾಯ್ತು ಅಂದ್ರೆ ಊಟ ಇನ್ನೊಬ್ಬರು ಮನುಷ್ಯನ ತಿಳಿಯಂಗಿರೋದು ಸೇರಿದ್ರು ನೋಡ್ರಿ, ಬಹಳ ಉಪಕಾರ ಇದೆ. ಭಗವಂತ ಇನ್ನೂ ಯಾರು ಶಕ್ತಿ ಕೊಡ್ತಾರೆ? ಒಂದು ನೆನಪು ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಾನ, ಒಂದು ಮರೆಯೋ ಶಕ್ತಿ ಕೊಟ್ಟಾನ. ನಾವು ಒಂದು 10 ವರ್ಷದ ಹಿಂದಿನ ಸಹಿತ ನಾವು ನೆನಪು ಮಾಡ್ಕೊಳ್ಳೋ. ವಿವೇಕಾನಂದ ಒಂದು ಕಡೆಗೆ ಹೇಳಿದ, ಅರ್ಥಾತ್ ಅದನ್ನ ವಸ್ತುಸ್ಥಿತಿ ಅದ. ನೀವು ಹಿಂಗೆ ಒಳಗೆ ನೆನಪು ಮಾಡ್ಕೋತ ಒಳಗೆ ಹೋದ್ರಿ ಅಂದ್ರೆ ಹೋದ ಜನ್ಮದಾಗ ಏನಿದ್ರಿ ನೆನಪಾಗ್ತದೆ ನಿಮಗೆ. ಆದ್ರೆ ನಮ್ಮ ಮನಸ್ಸಿನ ಏಕಾಗ್ರತೆ ಬೇಕು, ಆ ಡೆಪ್ತ್ ಬರ್ಬೇಕು ನಮ್ಮ ಮನಸ್ಸಿಗೆ. ಅರ್ಥಾತ್ ಇದು ನೆನಪು ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಾರ, ಅದನ್ನೂ ದುರುಪಯೋಗ ಮಾಡ್ಕೊಳಕ್ ಹತ್ತೀವಿ. ಮರೆಯೋ ಶಕ್ತಿ ಕೊಟ್ಟಾನ, ಅದನ್ನೂ ದುರುಪಯೋಗ ಮಾಡ್ಕೊಳ್ತೀವಿ. ನಾವೇನಾಗಿವಿ ಅಂದ್ರೆ ಭಸ್ಮಾಸುರ ಆಗಿವಿ. ಹೆಂಗ್ರಿ ಅಂದ್ರೆ ಭಸ್ಮಾಸುರ ತಪಶ್ಚರ್ಯ ಮಾಡಿ ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡು ಕೇಳಿದಂತ ಏನು ಅಂದ್ರೆ ನನಗೊಂದು ವರ ಕೊಡು. ಏನು? ಯಾರು ತಲೆ ಮೇಲೆ ಕೈ ಇಡ್ತೀನೋ ಅವ್ನು ಸುಟ್ಟು ಭಸ್ಮ ಮಾಡ್ಬೇಕು. ಶಿವ ಪಾಪ ಅವ್ನು ಗೋಳೆ ಮನುಷ್ಯ, ತಥಾಸ್ತು ಅಂದ್ಬಿಟ್ಟ. ಮುಂದಿನ ವಿಚಾರ ಮಾಡೋವಲ್ಲ. ಅಂದ ಕೂಡಲೇ ಭಸ್ಮಾಸುರ ಏನು ಮಾಡಿದ, ನೀವೆಲ್ಲ ಕೊಟ್ಟಿ ಖರೇಪ, ನೀ ಕೊಟ್ಟಿ ನನಗೆ ಬಂದದ ಅನ್ನೋದು ನಾ ಹೆಂಗೆ ತಿಳ್ಕೋಬೇಕು? ಮನೆಗೆ ಹೋಗಿ ಮಾಡಿ ನೋಡು ಅಂದ. ಹೌದು, ನಾನು ಮನೆಗೆ ಹೋದೆ, ನೀವು ಹೋಗಿಬಿಟ್ಟಿ ಅಂದ್ರೆ ಮತ್ತೆ ತಿರುಗಿ ಲಘು ಬರಲಿಲ್ಲ ಅಂದ್ರೆ ಏನು ಮಾಡಿಲ್ಲ? ಮತ್ತೆ ಏನು ಮಾಡ್ಬೇಕು? ನಿನ್ನ ಮೇಲೆ ಪ್ರಯೋಗ ಮಾಡಿ ನೋಡ್ಬೇಕು. ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ಕೊಳ್ಳಿ, ಪಾಪ ಶಿವ ಓಡಿರ್ಬಿಟ್ಟು ಹೋಗಿ ವಿಷ್ಣು ಹೇಳಿದ, ಹಿಂಗಾಗಿ ಅದ ಪರಿಸ್ಥಿತಿ, ಏನಾದ್ರು ಕಾಯ್ಬೇಕು. ಆವಾಗ ವಿಷ್ಣು ಅಂದ, ಏನು ಕಾಳಜಿ ಮಾಡಬೇಡ, ಹಿಂಗೆ ಇದ್ದೀನಿ ನಾವು ಬೋಳೆ ಮನುಷ್ಯ, ತಥಾಸ್ತು ಅಂದ್ಬಿಟ್ಟು ಹಿಂದಿನ ಮುಂದಿನ ವಿಚಾರ ಮಾಡೋದಿಲ್ಲ, ನಾವು ಮುಗಿಸ್ತಂತು ಅಂತೀವಿ. ಇವು ಮೋಹಿನಿ ರೂಪ ತಾಳಿ ಹೋದಲ್ಲಿ ಹೋಗಿ ಇವ್ನು ನೋಡಿದ ಕೂಡ ಆ ಭಸ್ಮಾಸುರ್ಗ ಆ ಮೋಹಿನಿ ಬಗ್ಗೆ ಆಕರ್ಷಣೆ ಆಗಿ ನಾನು ಮದುವೆ ಮಾಡ್ಕೊ. ಯಾಕೆಂದ್ರು ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಬಂದೀನಿ, ಆ ಒಂದು ಶರ್ತು ಏನು, ನಾನು ಮಾಡಬೇಕು. ಅದು ಪಾಪ ಏನದ ಇದು ಹೋಗಿ ಮೋಹದಿಂದ ಬುದ್ಧಿ ಭ್ರಷ್ಟ ಆಗಿರ್ತದೆ. ಆಚೆ ಮಾಡ್ತಾನೆ ಅವನು ಮೋಹಿನಿ ರೂಪದಲ್ಲಿ ಹಿಂಗೆ ಮಾಡಿ ಅವ್ನು ತನ್ನ ತಲೆ ಮೇಲೆ ತನ್ನ ಕೈ ಇಟ್ಕೊಂಡು ಕೂಡಲೇ ಹಿಂಗೆ ಅವನು ಹಿಂಗೆ ಕೈ ಇಟ್ಕೊಂಡ್ಬಿಟ್ಟ ಕೂತ್ಕೊಳ್ಳೋದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಏನು ಮರಿಬೇಕು ಅದನ್ನು ಮರಿವಲ್ಲಿ, ಏನು ನೆನಪು ಮಾಡ್ಕೋಬೇಕು ಅದನ್ನು ಮಾಡ್ಕೋಬಲ್ವಿ. ಪ್ರಪಂಚ ಮರಿಬೇಕು, ಭಗವಂತನ ಸ್ಮರಣೆ ಮಾಡಿ. ನಾವೇನು ಮಾಡ್ತೀವಿ? ಭಗವಂತನ ಮರಿತೀವಿ, ಪ್ರಪಂಚದ ಸ್ಮರಣೆ ಒಳಗಿರ್ತೀವಿ. ಆದ್ದರಿಂದ ಸತ್ಪುರುಷರ ಕಳಕಳಿ ಏನಿದೆ, ಶಾಸ್ತ್ರಗಳು 365 ದಿವಸದನ್ನು ಹಬ್ಬ ಮಾಡೋದು. ಹಬ್ಬ ಹೇಳ್ತಾರೆ 365 ದಿವಸನೂ ಏನಾದರೂ ಒಂದು ಹಬ್ಬದನದೇ. ಯಾಕದ ಅಂದ್ರೆ ನೀವು ಪ್ರಪಂಚದ ಕಡೆಗೆ ಇರ್ತಕ್ಕಂಥ ಲಕ್ಷ್ಯ ತೆಗೆದು ಭಗವಂತನ ಪೂಜಾ ಪಾಠ ಪಾರಾಯಣ ಜಪ ತಪ ನಾಮಸ್ಮರಣೆ
ಸತ್ಸಂಗ ಸ್ವಾಧ್ಯಾಯದ ಕಡೆ ಲಕ್ಷ್ಯ ಕೊಡ್ರಿ ಅನ್ನೋ ದೃಷ್ಟಿಯಿಂದ ಒಂದಿಲ್ಲ ಒಂದು ಮನೆಯೊಳಗೆ ಹಬ್ಬ ಹುಣ್ಣಿಮೆ ಯಾಕೆ ಕಿರಿಕಿರ್ತಾವೆ. ನಾವನ್ನೆಲ್ಲ ಬಾಜು ಕಟ್ಟಿಬಿಡ್ತೀವಿ. ಬರೇ ಮುಂಜಾ ಸಂಜೆ ತನಕ ಪ್ರಪಂಚ. ನಮ್ಮ ಮಕ್ಕಳದು ಅದಾಯ್ತು, ನಮ್ಮ ಮಕ್ಕಳದ್ದು ಇದಾಯ್ತು, ನಮ್ಮ ಮಗನ ನೌಕರಿ ಆಯ್ತು, ನಮ್ಮ ಮಗಳ ಮದುವೆ ಆಯ್ತು. ಇದು ಚಲೋ ರೀ. ಇನ್ನೂ ಅವ್ರ ಮಗಳು ಮದುವೆ ಆಗಿ ನೋಡ್ರಿ, ಇನ್ನೂ 25 ನಿನಗೇನು ಮಾಡುತ್ತೋ ಅವ್ರಿಗೆ ಮಾಡಿದ್ರೆ ನೀ ಮಾಡ್ತೀಯ. ಸುಳ್ಳ ಮಂದಿ ಮನೆ ಉಸಾಬರಿ ಮಾಡ್ಕೊ. ಮತ್ತು ಭಗವಂತನ ಸ್ಮರಣೆ ಮಾಡೋದು ಅದನ್ನಂತೂ ಮಾಡೋದೇ. ಪ್ರಪಂಚವನ್ನು ಮರಿಬೇಕು. ದೇಶ ಕಾಲ ಮತ್ತು ಕಾರ್ಯಕಾಲ ಸಂಬಂಧವನ್ನು ಮರ್ತೀವಿ ಅಂದ್ರೆ ಆಗೋ ಆನಂದದ ಕಲ್ಪನಾನ ಮಾಡಲಿಕ್ಕೆ ಶಕ್ತಿ. ತಲೆ ಭಾಳಷ್ಟು ಟೆನ್ಷನ್ ಆಗ್ತದೆ ನೋಡ್ರಿ. ತಲೆಗೆ ತಡ್ಕೊಳಿಕ್ಕೆ ಆಗಲ್ಲಷ್ಟು ಆಗ್ತಿರ್ತದೆ. ಅದೇನದು ವಿಚಾರದ ಗೊಂದಲ ರೀ. ಟೆನ್ಷನ್ ಅಂದ್ರೆ ಏನು? ವಿಚಾರ ಕಂಟ್ರೋಲ್ ಆಗಿಬಿಡ್ತಾವೆ. ವಿಚಾರಗಳ ಮೇಲೆ ನಿಯಂತ್ರಣ ಇಲ್ಲಂಗೆ ಆಯ್ತು ಅಂದ್ರೆ ಇಲ್ಲ ವಿಚಾರಗಳ ಮೇಲೆ ನಿಯಂತ್ರಣ ಇಲ್ಲಂಗೆ ಆಯ್ತು ಅಂದ್ರೆ ಸಣ್ಣಂಗೆ ಏನಾಗ್ತದೆ ಅಂದ್ರೆ ಟೆನ್ಷನ್ ಶುರು ಆಗ್ತದೆ. ಅದು ಹೆಚ್ಚಾಯ್ತು ಅಂದ್ರೆ ಏನು ಅವ್ರು ಇತ್ತಿತ್ತಲ ಭಾಳ ಡಿಪ್ರೆಸ್ ಆಗ್ಯಾರ ಅಂತ. ಆ ಡಿಪ್ರೆಸ್ ಇನ್ನಷ್ಟು ಪ್ರೆಸ್ ಆಯ್ತು ಅಂದ್ರೆ ಹುಚ್ಚ ಹಿಡಿತದೆ. ಇಷ್ಟು ವಿಚಾರಗಳದ್ದು ಒತ್ತಡ ಇರ್ತದೆ ತಲೆ ಮೇಲೆ. ವಿಚಾರ ಕಡಿಮೆ ಆದಷ್ಟು ಮನುಷ್ಯ ಸಮಾಧಾನ. ಆದ್ದರಿಂದ ಪತಂಜಲಿ ಯೋಗ ಸೂತ್ರದಲ್ಲಿ ಬರೀತಾರೆ, ನಿರ್ವಿಚಾರ ವೈಶಾರದ್ಯಾಂ ಅಧ್ಯಾತ್ಮ ಪ್ರಸಾದ. ನೀವು ನಿರ್ವಿಚಾರ ಆಗ್ತೀವಿ, ಮನಸ್ಸು ವ್ಯಕ್ತ ಮಾಡ್ಲಿಕ್ಕೆ ಬರಬೇಕು. ಅಂದ್ರೆ ಆಗುವ ಆನಂದದ ಕಲ್ಪನಾನ ಮಾಡಲಿಕ್ಕೆ ವಿಚಾರಗಳೇ ನಮ್ಮ ಸಮಾಧಾನ ಕೆಲಸ್ತಾವೆ. ಮತ್ತು ಎಲ್ಲಿಯೂ ಬರ್ತಾವ್ರಿ ವಿಚಾರ. ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್ ಅಂತ. ವಸ್ತು ಬಾಧಿಸೋದಲ್ರಿ ನಮಗೆ. ನೀವು ಮನ್ಯಾಗ ಬೇಕಾದಷ್ಟು ವಸ್ತು ತುಂಬಿಟ್ಟು ಅದ್ರ ವಿಚಾರ ಬಾಧಿಸ್ತಾವೆ ನಮಗೆ. ಅದ್ರ ವಿಚಾರ ನಮ್ಮ ತಲೆ ಕೆಡಿಸ್ತಾವೆ. ನಾವು ಎಲ್ಲರೂ ಇಲ್ಲಿ ಬಂದೀವಿ. ಈಗ ನಮ್ಮ ಮನೆ ಬಿಟ್ಟು ಬಂದೀವಿ. ಇಷ್ಟು ಪೂರ್ತಿ ಇಲ್ಲಿ ಕೂತರು ಸಹಿತ ಬರೇ ಮನೆ ವಿಚಾರ. ಅಲ್ಲಿ ಅಡಿಗೆ ಇಟ್ಟಾರೋ ಇಲ್ಲೋ, ಹೋದ ಕೂಡಲೇ ಏನದ, ಅವ್ರ ಔಷಧ ತೊಗೊಂಡ್ರೋ ಇಲ್ಲೋ, ಇವ್ರು ಆರಾಮಿದ್ದಾರೋ ಇಲ್ಲೋ, ಇಲ್ಲೇ ಕೂತ್ಕೊಂಡನ ಸುಳ್ಳು. ಥಿಂಗ್ಸ್ ಅಲ್ಲೇ, ಥಾಟ್ಸ್ ಇಲ್ಲೇ. ಮತ್ತು ಏನು ಮಾಡಬೇಕಾಗಿದ್ದು ನಮಗೆ ಅಂದ್ರೆ ಅಧ್ಯಾತ್ಮದ ರಹಸ್ಯ ಇರೋದೇ ಇದರಲ್ಲಿ. ನಾವು ಒಟ್ಟು ಪ್ರಪಂಚ ಮರಿಬೇಕಾಗಿತ್ತು. ಅದು ಬಹಳ ತ್ರಾಸ ಆಗ್ಲಿಕ್ಕತ್ತು. ವಿಚಾರ ತುಂಬಿ 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 ಅನ್ಕಂಟ್ರೋಲ್ ಆಗ್ಲಿಕ್ಕತ್ತು ಕೂಡಲೇ ಅವನ್ನ ಮರೀಲಿಕ್ಕೆ ಏನು ಮಾಡ್ತಾರೆ, ಕುಡಿತಾರೆ. ಕುಡಿದು ಬಿದ್ರು ಅಂದ್ರೆ 2 ತಾಸು ನಾ ಅಮರಾವತಿ ಒಳಗಿದ್ದೀನಿ ಅಂತ ಗಚ್ಚನ್ನು ಗುಡಿಸ್ಲಿರೋದು ಇಲ್ಲಿ. ಅವ್ರು ಅಮೃತ ಅಂತ ತಿಳ್ಕೊಡ್ತಾರೆ. ಇನ್ನೊಂದು ಬಾಟ್ಲಿಗೆ ಅಮೃತ ಜಗದಂಬ ಬರಲಿ ಅಂತ. ಈ ಪ್ರಪಂಚದ್ದೆಲ್ಲ ಮರೆತು ಬಿಟ್ಟಿರ್ತಾರೆ. ಆದ್ರೆ ಆ ಮರೆಯೋದ್ರಿಂದ ಏನಾಗ್ತದೆ ಅಂದ್ರೆ ಕೊನೆಗೆ ದುಃಖ ಅಂತ. ಎಲ್ಲರ ಪಿಕ್ನಿಕ್ಗೆ ಹೋಗಿ ಬರ್ತೀವಿ, ಪ್ರಪಂಚ ಮರೀಲಿಕ್ಕೆ. ಅದು ಯಾತ್ರಾ ಹೋಗಿ ಬರ್ತೀವಿ, ಪ್ರಪಂಚ ಮರೀಲಿಕ್ಕೆ. ಅದು ಸಿನಿಮಾಕ್ಕೆ ಹೋಗ್ತೀವಿ, ಪ್ರಪಂಚ ಮರೀಲಿಕ್ಕೆ. ಆದ್ದರಿಂದ ಅವ್ರು ಏನಂತಾರೆ, ಇದ್ರೊಳಗೆ ಖರ್ಚದ, ವೆಚ್ಚದ, ಶ್ರಮ ಅದ, ಮತ್ತು ಇದ್ರೊಳಗೆ ಕೊನೆಗೆ ಹಾನಿ ಅದ, ದುಃಖ ಅದ. ಕೊನೆಗೆ ಅವ್ರು ಅದರಾಗೆ ಹೋಗ್ತಾರೆ, ಕುಡಿದು ಹೋಗ್ತಾರೆ. ಮತ್ತು ಎದ್ರೊಳಗೆ ಮರೀಲಿಕ್ಕೆ ಬರಬೇಕು ಅಂದ್ರೆ ಅದರೊಳಗಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಬೆಳ್ಕೋತ. ಅಂಥದ್ದೇನು ಮಹಾರಾಜರು ಏನಂದ್ರು ಅಂದ್ರೆ 10 ದಿವಸ ಪ್ರಪಂಚ ಮರೆಯೋದಕ್ಕಾಗಿಯೇ ನಾವು ಮಾಡಿವಿ ಅಂದ್ರೆ ಸಾಧು ನಮ್ಮ ಪರಂಪರೆ, ಭಾರತೀಯ ಪರಂಪರೆಯಲ್ಲಿ ಈ ರಾಮನವಮಿ ಉತ್ಸವ, ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ಶಿವರಾತ್ರಿ ಇವೆಲ್ಲ ಯಾಕೆ ಅಂದ್ರೆ ಅಷ್ಟರ ಪೂರ್ತೇಕರ ಯಾಕಾಗುವಂಥ ಪ್ರಪಂಚವನ್ನು ಮರೆತಿದ್ವಿ ಅಂದ್ರೆ ವಿಚಾರಗಳ ಒತ್ತಡ ಕಡಿಮೆ ಇಲ್ಲ. ಬರೀ ದಿನ ಏನದ ಮತ್ತು ನಮಗೂ ಒಂದು ನಮೂನಿ ವಿಚಿತ್ರದ ಏನದ, ಮುಂಜಾನೆ ಎದ್ದು ಕೂಡಲೇ ಪೇಪರ್ ಹಿಡ್ಕೊಂಡು ಕೂಡುದು, ಅವಷ್ಟು ಕಸ ತಲೆ ಹಾಕ್ಕೊಳ್ಳೋದು, ಮುನ್ಸಿಪಾಲ್ಟಿ ದಾಬ್ಬಿದ್ದಂಗೆ. ಅದಾದ ಕೂಡ ಟಿ ವಿ ಹಚ್ಕೊಂಡು ಕೂತು
ಒಮ್ಮೆ 4 ಮಂದಿ ಜಡ್ಜರು ಹೆಬ್ಬಳ್ಳಿಗೆ ಬಂದಿದ್ರು ಧಾರವಾಡದಿಂದ. ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಅವಾಗ ಏನಂದ್ರು, ಏನು ಗುರುಗಳು ಎಲ್ಲ ಕಡೆಗೂ ಈ ಪೊಲ್ಯೂಷನ್ ಭಾಳ ಆಗ್ಯದ. ನಾವು ನೀವು ಎದರ್ದ್ರಿ ಏನು ರೀ, ಫುಡ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಸ್ಮೋಕ್, ಇದು ಹೊಗೆ ಪೊಲ್ಯೂಷನ್ನು. ನಾನು ಇದು ಯಾವ ಇವೆಲ್ಲ ಇರ್ಕೋವಲ್ವ. ಖರೆ ಪೊಲ್ಯೂಷನ್ ಭಾಳ ಎದುರ್ದಾಗಿದೆ ಅಂದ್ರೆ ಮನೆಗಳಲ್ಲಿ ಶಬ್ದದ ಮಾಲಿನ್ಯ ಭಾಳ ಆಗಿದೆ, ವರ್ಡ್ ಪೊಲ್ಯೂಷನ್. ಅದು ಹೆಂಗ್ರಿ ಅಂದರು ನೋಡ್ರಿ, ಮುಂಜಾನೆ ಟಿ ವಿ ಹಚ್ಚಿದ್ರಿ, ಅಳುವುದು, ಕರಿದು, ಹೊಡೆದಾಟ, ಜಗಳ, ತಂಟೆ, ತಕರಾರ, ಕೊಲ್ಲುವುದು, ಇವೆಲ್ಲ ಶಬ್ದ ಏನು ಉಚ್ಚಾರ ಆಗ್ತಾವೆ ನಾವು ನಮ್ಮ ಮನ್ಯಾಗ ಇರ್ತಾವೆ. ಹೊರಗೆ ಹೋಗೋದೇ ಇಲ್ರಿ ಅವು ವೈಬ್ರೇಷನ್. ಮುಂಜಾನೆ ನಾವು ಮಾತಾಡ್ತೀವಿ, ಬರೀ ವ್ಯವಹಾರ ಮಾತಾಡ್ತೀವಿ, ಅವು ಶಬ್ದ ಅಲ್ಲೇ ಇರ್ತಾವೆ. ಮುಂಜಾನಿಂದ ರಾತ್ರಿ ತನಕ ಅಲ್ಲೇನು ಟಿ ವಿ ಇರಲಿ, ವಿಡಿಯೋ ಮತ್ತೊಂದೇನೋ ಇರಲಿ, ಮಾತಾಡೋದಾಗಲಿ, ಹರಟಿ ಹೊಡಿದಾಗಲಿ, ನಗುದು, ಅಳುವುದು, ಕರೆಯುವುದು, ಎಲ್ಲ ಶಬ್ದ ಮನೆಯೋ ತುಂಬಿಕೊಂಡಿರ್ತಾವೆ, ಅಲ್ಲಿ ಚಿಕ್ಕಾಗಿ ತುಂಬಿಕೊಂಡಿರ್ತಾವೆ. ಹಿಂಗಾಗಿ ಮನ್ಯಾಗ ನಮಗೆ ಒಟ್ಟು ಸಮಾಧಾನ ನಮಗನ್ಸೋದು ಅಷ್ಟಾದ್ರಿ, ಹೊರಗಿಂದ ಬಂದು ಮಂದಿಗೂ ಸಹಿತ ನಮ್ಮ ಮನೆಯಾಗ ಸಮಾಧಾನ ಅನಿಸೋದು. ಅವು ತಮ್ಮ ಮನೆಯಿಂದ ಸಮಾಧಾನ, ತಮ್ಮ ಮನೆಯಿಂದ ಅಲ್ಲಿ ಡಿಸ್ಟರ್ಬನ್ಸು ತಡ್ಕೊಳಕ್ಕಾಗದ ನಮ್ಮ ಮನೆಗೆ ಬಂದು ಕೂತಿರ್ತಾರೆ. ನಮ್ಮ ಮನೆಯಾಗೂ ಒಂದು ನಮೂನಿ ಅಸಮಾಧಾನ. ನಾವು ಸಹಿತ ಅವ್ರ ಜೊತೆ ಅದನ್ನ ಮಾತಾಡ್ತೀವಿ. ಎಲ್ಲಿ ಮಗಳ ಮದುವೆ ಆಗ್ತೇನೆ ಅವನ ತಲೆ ಅದನ್ನ ಟೆನ್ಷನ್ ಮಾಡ್ಕೊಂಡು ಏನ್ರಿ ಗುರುಗಳು, ಆ ಮಿನಿಸ್ಟ್ರು ಹಂಗೆ ಮಾಡಬಾರ್ದು. ನಾವು ನೀವು ಪತ್ರ ಬರೆದು ಬಿಡ್ರಿ ಅವ್ರಿಗೆ, ನೀವೆಲ್ಲ ಹಿಂಗೆ ಮಾಡೋದು ಸರಿ ಅಲ್ಲ ಅಂತ. ನಮ್ಮನ್ನ ಯಾರು ಕೇಳ್ತಾರೆ? ಮತ್ತು ಎಲೆಕ್ಷನ್ ತನಿಖೆ ಮನೆಯಿಂದ ಬಗೆಯಿದೆ ಹೊರತು ಆ ಮಿನಿಸ್ಟರ್ ತೊಗೊಂಡು ಏನು ಮಾಡೋದು? ಆದ್ದರಿಂದ ಸಮಾಜದಲ್ಲಿ ಇದಕ್ಕೆ ಭಾಳ ದೊಡ್ಡ ಮಹತ್ವ ಅದ. ನೀವು ಒಂದು ದಿವಸ ಮುಂಜಾನೆಯಿಂದ ಸಂಜೆ ತನಕ ಇದು ಬಂದು ಕೂತು ಹನುಮಾನ್ ಚಾಲೀಸ ಅಂದ್ರಿ ಅಂದ್ರೆ 15 ದಿವಸ ನಿಮ್ಮ ತಲೆಯೊಳಗೆ ಅದ ತಿರುಗ್ತದೆ. ಶ್ರೀ ಗುರು ಚರಣ ಸರೋಜರಜ ನಿಜ ಮನ ಮುಕ್ಕುದ ಸುಧಾರಿ. ಅಲ್ಲಿ 72 ತಾಸು ಆದಾಗ ನಮಗೆ ಮುಂದೆ ತಿಂಗಳಾಗಟ್ಲೆ ಕೂತರು ಅದ, ನಿಂತರು ಅದ, ಬೇರೆ ವಿಚಾರ ಬರಂಗಿಲ್ಲ ತಲೆಯಾಗ. ಎಷ್ಟು ಆರಾಮ ಅನಿಸ್ತದೆ, ಎಷ್ಟು ಮನಸ್ಸಿಗೆ ಸಮಾಧಾನ. ಮಹಾರಾಜ ಹೇಳಿದ್ರು, ಕಷ್ಟ ಶ್ರಮ ಆಗುವಂತಕ್ಕೆ, ದುಡ್ಡು ಖರ್ಚು ಆಗುವಂತಕ್ಕೆ. ಅದು 10 ದಿವಸ ಪ್ರಪಂಚದ ಎಲ್ಲ ಸುಖ ದುಃಖ, ಏನು ರಾಗ ದ್ವೇಷ ಸಿಟ್ಟು ಸೆಡವು ಎಲ್ಲ ಬಿಟ್ಟು ಇಲ್ಲೇನು ನಾವು ಅನುಭವಿಸ್ತೀವಿ ಅದರೊಳಗಿಂದ ಮನಸ್ಸು ಬಲಿಷ್ಠ ಆಗ್ತದೆ. ನಮ್ಮ ವೈಚಾರಿಕ ದೌರ್ಬಲ್ಯ ದೂರ ಆಗ್ತದೆ, ಮನೋಬಲ ಬೆಳೀತದೆ. ಮತ್ತು ಅದರೊಳಗೂ ಮುಖ್ಯವಾಗಿ ಮಾರುತಿ ಉಪಾಸನ ಮಾಡಿದ್ರಂತೂ ನಮಗೆ ಭಾಳ ದೊಡ್ಡ ಆಧಾರ. ಮೊರಾರಿ ಬಾಪು ಅವರು ಒಂದು ಪ್ರವಚನದಾಗ ಹೇಳ್ಯಾರ, ಉತ್ತರ ಭಾರತದಲ್ಲಿ. ಅವ್ರದ್ದು ನನ್ನ ಕಡೆಗೆಲ್ಲ ರೆಕಾರ್ಡ್ ಹಚ್ಚಿ ತೋರಿಸ್ತೀನಿ ಬೇಕಾದ್ರೆ. ಅವ್ರಂತ ನೀವು ನಿಮ್ದು ಯಾವುದಾದ್ರೂ ಜಾತಿ ಧರ್ಮ ಪಂಥ ಕುಲ ಏನೇ ಇರ್ಕೋವಲ್ತ, ನೀವು ಯಾವುದೇ ಸಂಪ್ರದಾಯದವ್ರು ಇರಲಿ, ನೀವು ನಿಮ್ಮ ಗುರುಗಳು ಯಾರಾದರೂ ಇರಲಿ, ನಿಮ್ಮ ಆರಾಧ್ಯ ದೇವರು ಯಾವುದಾದ್ರೂ ಇರಲಿ, ಆದರೆ ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪ್ರಪಂಚದಲ್ಲೇ ಮಾರುತಿಯನ್ನು ಹನುಮಂತನನ್ನು ನೀವು ರಕ್ಷಕ ಅಂತ ಇಟ್ಕೊಳ್ಬೇಕು. ಅರ್ಥಾತ್ ಅವನು ನಿಮ್ಮ ಸಂರಕ್ಷಣೆ ಮಾಡ್ತಕ್ಕಂಥ ಹೆಜ್ಜೆಗೆ ನಮ್ಮನ್ನು ಸಂರಕ್ಷಣೆ ಮಾಡ್ತಾವೆ. ಈ ಮಕ್ಕಳು ಅಭ್ಯಾಸ ಮಾಡಿರ್ತಾವೆ, ಪರೀಕ್ಷಾಕ್ಕೆ ಕುಂತಿರ್ತಾವೆ. ಪರೀಕ್ಷಾಕ್ಕೆ ಹೊಂಟಾಗ ಏನೋ ಒಂದು ಸಣ್ಣ ಎಕ್ಸಿಡೆಂಟ್ ಇವು ಸಣ್ಣ ವಾಹನದಾಗ ಹೋಗ್ತಿರ್ತಾವೆ. ಅಥವಾ ಏನು ಮತ್ತೊಂದು ವಾಹನದ ರಿಕ್ಷಾನೋ ಪಕ್ಷನೋ ಬಂದು ಬೀಳ್ತಾರೆ. ಬಿದ್ದು ಕೂಡಲೇ ಪೊಲೀಸರು ಬರ್ತಾರೆ. ಈಗ ಅದರ ಪರೀಕ್ಷೆ ಅಕಸ್ಮಾತ್ ನಮ್ಮ ಮನೆ ಮಗ್ಗಲಿಗೆ ಒಬ್ಬರು ರಿಟೈರ್ಡ್ PSI ಬಾಡಿಗೆ ಬಂದಿದ್ದರು. ಕ್ರಮೇಣ ನಮ್ಮದು ಅವರು ಪರೀಕ್ಷೆ ಆಯಿತು, ಪ್ರೀತಿ ಆಯಿತು. ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಹೋಗೋದು. ಅವ್ರು ನಮ್ಮ ಮಕ್ಕಳಿಗೆ ಹೇಳ್ತಾರೆ, ನಿಮ್ಗೆ ಎಲ್ಲರೂ ಏನಾದ್ರು ಯಾವುದೋ ಸಂದರ್ಭ ಪೊಲೀಸರು ಹಿಡಿದ್ರೆ ನನಗೆ ಫೋನ್ ಮಾಡಿ ಅವ್ನಿಗೆ ಕೊಡು, ನಾ ಹೇಳ್ತೀನಿ. ನಾವು ಈಗೇನೋ ಹುಡುಗ ಬಿದ್ದ ಮಾಡಿದ ಪೊಲೀಸರು ಬಂದರು. ಇವತ್ತು ನನ್ನ ಮೊಬೈಲ್ಗೆ ಫೋನ್ ಮಾಡಿ, ಅಂಕಲ್ ಇಲ್ಲಿ ಯಾರೋ ಪೊಲೀಸರು ಹಿಡ್ದಾರ, ಅವ್ನು ಕೊಡು ಹೇಳ್ತೀನಿ ನಾವು. ನಮ್ಮ ಹುಡುಗಿದ ನಾವು
PSI ಕುಲಕರ್ಣಿ ಮಾತಾಡ್ಲಿಕ್ಕೆ ನಮ್ಮ ಹುಡುಗಿದ್ದಾನ ಅವ್ನು ಬಿಟ್ಬಿಡು. ಎಸ್ ಸರ್, ಹ್ಞೂ ರೀ ಬಿಡ್ತೀನಿ. ಹೆಂಗೆ ಮಾರುತಿ ಬಂದು ನಮ್ಮನ್ನು ರಕ್ಷಣೆ, ನಾವು ಮಾರುತಿ ಒಂದು ಫೋನ್ ಹೊಡೆದು ಬಿಟ್ರೆ ಆಯ್ತು. ಎಷ್ಟರ ನಾನು ಕೇಳ್ತೀನಿ ಈ ವಿಷಯವಾಗಿ ಅಂದರೆ ಅರ್ಥಾತ್ ಏನು, ಎಷ್ಟು ಮುಂದೆ ಒಬ್ಬರು ಮಂದಿ ಹೇಳಲಿಕ್ಕೆ ಹತ್ತಿದ್ರು, ನಾವು ಕಾರಿನ ಬರ್ಲಿಕ್ಕೆ ಹತ್ತಿದ್ವಿ ಸ್ಪೀಡ್, ಎದುರಿಗಿಂದ ಒಂದು ಬಸ್ ಹೆಂಗೆ ಬರ್ಲಿಕ್ಕೆ ಹತ್ತಿತ್ತು, ನಮ್ಮ ಕಾರಿಗೆ ಹೊಡೆಯೋಂಗೆ ಬರ್ಲಿಕ್ಕೆ ಹತ್ತಿತ್ತು. ನಾನು ಕಣ್ಣು ಮುಟ್ಕೊಂಡು ಸುಮ್ಮನೆ ಹನುಮಾನ್ ಚಾಲೀಸ ಅನ್ಕೋತ ಕೂತಿದ್ದೆ. ಅದು ಹೆಂಗೆ ಸಡನ್ನಾಗಿ ಸೈಡಿಗೆ ಹೋಗ್ತೋ ನಮಗೆ ಗೊತ್ತಾಗಲಿಲ್ಲ. ಇಂಥವು ಎಷ್ಟೋ ಪ್ರಸಂಗ ದಿನ ಹೇಳ್ತಾರೆ. ಅಲ್ಲಿ ನಾನು ಹೇಳಿದ ಒಂದು ವಿನೋದದ ಪ್ರಸಂಗ, ಅಲ್ಲಿ ಬೆಳಗಾವದಲ್ಲಿ ಒಬ್ಬರು ಕುಲಕರ್ಣಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರು, ಅವ್ರ ಹೆಂಡತಿನೂ ಬ್ಯಾಂಕ್ನಾಗಿದ್ದಾರೆ. ಅವ್ರ ಹೆಂಡತಿ ಮತ್ತು ಮಗ ಬ್ಯಾಂಗ್ಳೂರಾಗಿರ್ತಾರೆ. ಇವರು ಮತ್ತು ಇವ್ರ ಮಗಳು ಇವ್ರ ತಾಯಿ ಬೆಳಗಾವದಲ್ಲಿ. ಅಲ್ಲಿ ನಮ್ಮ ಕಿರಣ್ ಕುಲಕರ್ಣಿ ಅಂತಿದ್ದಾರೆ ಬೆಳಗಾವದಲ್ಲಿ. ಅವಾಗ ಗ್ರೂಪ್ ಗಿಫ್ಟ್ ಮಾಡಿಲ್ಲ ಹನುಮಾನ್ ಚಾಲೀಸ ಪಾಠ ಮಾಡ್ತಿದ್ರು. ಅವ್ರು ಆ ಕುಲಕರ್ಣಿ ಅವ್ರಿಗೆ ಏನು ಹೇಳಿದರು, ಗುರುಗಳು ಹಿಂಗೆ ಗ್ರೂಪ್ ಮಾಡ್ಯಾರ್ರಿ, ಎಲ್ಲ ಕಡೆಗೂ ಹನುಮಾನ್ ಚಾಲೀಸ ಪಾಠ ನಡೆದ, ಅದಕ್ಕೆ ನೀವು ಒಂದು 11 ಸಲ ಅಂದ್ರಿ. ಅವ್ರು ಹೇಳಿ ನನಗೆ ಆಗೋದಿಲ್ಲರಿಪ್ಪ, ಅದೇನು ಆಗೋದಿಲ್ಲ ನನಗೆ, ನಾನು ದಿನ 15,000 ಜಪ ಮಾಡ್ತೀನಿ, ಗುರುಗಳ ಪ್ರವಚನ ಕೇಳ್ತೀನಿ, ಈ ಹನುಮಾನ್ ಚಾಲೀಸ ನಮಗೆ ಹಚ್ಚಬೇಡ್ರಿ. 5 ಸಲ ಅಂದ್ರಿ. ಇಲ್ರಿ ಆಗಂಗಿಲ್ಲ. ಅವ್ರು ಮುರಾರಿ ಬಾಪು ಅವ್ರು ಹೇಳ್ತಾರೆ, ನೀವು ಒಂದು 100 ಸಲ ಅಂದ್ರಿ, ಆಗಂಗಿಲ್ಲ. 11 ಸಲ ಅಂದ್ರಿ, 2 ಸಲ ಅಂದ್ರಿ, 3 ಸಲ ಅಂದ್ರಿ, 2 ಸಲ ಅಂದ್ರಿ, 1 ಸಲ ಅಂದ್ರಿ. ಕಡೀಕ ಇವತ್ತು ಅಲ್ಲೇ ಇಲ್ಲಲ್ಪ ಅಂತಾರೆ ಅಂದ್ರೆ ಸಾಕು ಮಾರುತಿ ಪ್ರಸನ್ನ ಆಗ್ತಾರೆ. ಇವತ್ತು ನಾನು ಹನುಮಾನ್ ಚಾಲೀಸ ಅನ್ಲಿಕ್ಕೆ ಆಗಲಿಲ್ಲ ಅಂತಂದ್ರು ಸಹಿತ ಅವಂತಾನ ಇರ್ಕೋಲ್ ತಕ್ಕ ನಾಳೆ ಅಂದರು. ಹೆಂಗೋ ಹಂಗೆ ಇವ್ರು ಹೇಳಿದ್ರು, ನನಗೆ 1 ಸಲನೂ ಅಲ್ಲಿಕ್ಕೆ ಆಗಲ್ಲ. ಆಯ್ತಪ್ಪ, ನಿಮ್ಮ ಇಚ್ಛೆ ಆಯ್ತು. ಅವ್ರ ಮನೆಗೆ ಹೋದರು, ಇವ್ರು ಬ್ಯಾಂಕಿಗೆ ಹೋದರು. ಬ್ಯಾಂಕಿಗೆ ಹೋಗಿ ಕೂತ್ಕೊಳ್ಳಿ ಅವ್ರ ಅಮ್ಮನ ಫೋನ್ ಬಂದು, ಅವ್ರ ಅಮ್ಮನ ನಂಬರ್ ಇವ್ರು ತೊಗೊಂಡು ಎತ್ತಿ ನೋಡಿದ್ರು. ಅದ್ರೊಳಗೆ ಏನು ಶಬ್ದನೇ ಇಲ್ರಿ, ಬರೀ ಕಿರ್ ಶಬ್ದ ಬರ್ಲಿಕ್ಕೆ. ಅಮ್ಮ ಅಂತಾರೆ ಇವರು, ಅದೇನು ಗೊತ್ತಿರಲಿಲ್ಲ, ಇಲ್ಲ ಕಿರಿಕಿರ ಸರ್. ಗಾಬರಿ ಆದರು. ಅವ್ರ ಮಗಳಿಗೆ ಫೋನ್ ಮಾಡಿದ್ರು. ಅವ್ರ ಮಗಳು ಫೋನ್ನಾಗ ಹೇಳಿದರು, ಅಪ್ಪ ಒಂದು ದೊಡ್ಡದೊಂದು ಮಂಗ್ಯ ಬಂದಿತ್ತು, ಮುಂಚೆ ಅದು ಅಜ್ಜಿ ಕೋಲ್ಯಾಗ ಹೋಗಿ ಎಲ್ಲ ಸಾಮಾನು ಇತ್ಲಾಗ ಚೆಲ್ಲಿ, ಆಮೇಲೆ ಅದು ಅಡುಗೆ ಮನ್ಯಾಗ ಹೋಗಿ ಟೇಬಲ್ ಮೇಲೆ ಕೂತು ಅಜ್ಜಿ ಅಡುಗೆ ಮಾಡ್ಲಿಕ್ಕೆ ಹತ್ತಿದ್ಲು. ಆಕೆ ಒಂದು ಕಟ್ಗೆ ತೊಗೊಂಡು ಬಂದು ಹೊಡಿಲಿಕ್ಕೆ ಕೂಡಲೇ ಅದು ಪಟ್ನ ಅಜ್ಜಿ ಮೊಬೈಲ್ ತೊಗೊಂಡು ಹೋಗಿ ಅದು ಗಿಡದ ಮೇಲೆ ಕೂತು ಬಿಟ್ಟದ. ಓ ಅಂದ್ರೆ ಆಗಿಂದ ಗಾಡಿ ತೊಗೊಂಡು ಬಂದು ನೋಡಿದ್ರು, ಅವ್ರ ಮೊಬೈಲ್ ಮ್ಯಾಲೆ ಹಿಡ್ಕೊಂಡು ಕೂತು ಹಿಂಗೆ ಮಾಡಿ. ಅವಾಗ ದಿನ 11 ಸಲ ಅಂತೀನಿ ವಜೀಫಾ ಮಾಡ. ಅಂದ್ಕೊಳ್ಳಿ ಬರೋದು ಮೊಬೈಲ್ ಹೋಗೋದು ಹೋಗಿಬಿಟ್ಟು. ಇದನ್ನ ತುಳಸಿದಾಸರು ಬರದಾರ್ರಿ. ಇದು ಅದ್ಭುತವಾಗಿರ್ತಕ್ಕಂಥ ಇದು ಸ್ತೋತ್ರದ ಇದು. ಒಂದ್ಸಲ ಅಕ್ಬರ ಸೂರದಾಸರನ್ನು ಕರೆಸಿದ್ದ ದರ್ಬಾರ್ದಾಗ. ಅವನು ಕೇಳಿದ, ನಿಮ್ಮ ಪದಗಳಿಗೆ ತುಳಸಿದಾಸರ ಪದಗಳಿಗೆ ಏನು ವ್ಯತ್ಯಾಸ? ಆವಾಗ ಅವರು ಹೇಳಿದರು, ಸೂರದಾಸರು ಹೇಳಿದರು, ನಾನು ಪದ ಬರಿತೀನಿ, ಅವರು ಮಂತ್ರ ಬರೀತಾರೆ. ಹನುಮಾನ್ ಚಾಲೀಸ ಮಂತ್ರ. ಇದು ಯಾವಾಗ ಅವ್ರು ಬರೆದ್ರು ಅಂತ ತಿಳ್ಕೊಂಡು ಕೇಳಿದ್ರು. ಒಮ್ಮೆ ಅಕ್ಬರ್ ಅವ್ರನ್ನೂ ಕರೆಸಿದ್ದ. ಅವ್ರನ್ನೂ ಕರೆಸಿ ಏನಂದ, ನಿಮ್ದು ಏನಾದರೂ ಒಂದು ಚಮತ್ಕಾರ ತೋರಿಸ್ರಿ ನನಗೆ, ಇಲ್ಲೇ ಇದನ್ನು ನಾನು ಜೈಲಿನಾಗ ಹಾಕ್ತೀನಿ. ಅವರನ್ನು ನನಗೇನು ಚಮತ್ಕಾರ ಏನು ಬರೋದಿಲ್ಲಪ್ಪ, ಚಮತ್ಕಾರ ನನಗೇನು ತೋರಿಸ್ಲಿಕ್ಕೆ ಆಗಂಗಿಲ್ಲ. ಇವ್ನು ಒಳಗೆ ಹಾಕಿಡು. ರಾತ್ರಿ 11 ಹೊಡೆದಿತ್ತು. ಎಲ್ಲರೂ ಗಡದ ಮಲ್ಕೊಂಡಾರ ಅರಮನೆ ಒಳಗೆ. ಇವ್ರ ಕೈ ಮುಗಿದು, ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುಳ ಸುಧಾರನ್ ಬರೆದ್ರು. ಪ್ರಾರ್ಥನಾ ಮಾಡಿದರು, ಮಾರುತಿ ನೀನ ನೋಡು, ಹೇಳ್ತೀನಿ ನಿಮಗೆ, ಒಂದು 1000 ಮಂಗೆ ಬಂದುಬಿಟ್ಟು ಅರಮನೆ ಒಳಗೆ ಬಂದು ಸಾಮಾನು ಇತ್ಲಾಗ ಹೋಗಿ ದುಪ್ಪಡಿ ಎಬ್ಬಿಸಿಬಿಟ್ಟು ಕೂಡಲೇ ಆ ಸೇವಕರೆಲ್ಲರೂ ಗಾಬರಿಯಾಗಿ ಹೋಗಿ ಅಕ್ಬರನ್ನೇ ಬಿಡಿಸಿದ್ರು. ಏನಾಯ್ತು ಬಂದು ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲಿ ನೋಡಿದಲ್ಲಿ ಮಂಗ್ಯಾಗಳು ಸಾಮಾನು ತೆಗೋಗಿದ್ದು ಕತ್ತಾವ, ಅದು ಹೊಡಿತಾರೆ, ಮುರಿತಾರೆ.
ಅಕ್ಬರ್ ಗಾಬರಿಯಾಗಿ ತುಳಸಿದಾಸನ ಕರೆಸಿದ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಮಾರ ಇವನ್ನೆಲ್ಲ ಕಲಿಸಿಬಿಡುವ ತುಳಸಿದಾಸನ ಮಾರುತೆ, ನಾನು ಸಲುವಾಗಿ ನಿನಗೆ ಎಷ್ಟು ಶ್ರಮ ಆಯ್ತು, ನಿನ್ನ ಸೈನ್ಯ ತಗೊಂಡು ಹೋಗು, ಸೈನ್ಯವನ್ನು ಕಳಿಸಿಬಿಡು. ಕ್ಷಣಾರ್ಧದಲ್ಲಿ ಒಂದು ಮಂಗ್ಯ ಇದ್ರಿ, ಅವು ಮಂಗ್ಯ ಹೊರಗಿಂದ ಬಂದಿದ್ದಿಲ್ಲ, ಅವು ಅಲ್ಲೇ ತಯಾರಾಗಿದ್ದು ರೀ. ಅವು ಪಟ್ 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 ಮಂಗ್ಯ ಅಲ್ಲೇ ನಿರ್ಮಾಣ ಆಗಿಬಿಟ್ಟು ಭಗವಂತಿಗೆ ಏನು ಅಸಾಧ್ಯ. ಇದಕ್ಕೊಂದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧ ಸ್ತೋತ್ರ. ಯಾರ್ದಾರ ಮನೆ ಮದುವೆ ಇತ್ತು, ಒಂದು 4-5 ಮಂದಿ ಹೆಣ್ಮಕ್ಳು ಕೂಡುದು, ಶ್ರೀ ಗುರು ಚರಣ ಸರೋಜ ರಜ ಮೃದಂಗ ಇಟ್ಕೋತಾರೆ, ಒಂದು ಹನುಮಾನ್ ಚಾಲೀಸ ಇಲ್ಲ ತುಳಸಿ ರಾಮಾಯಣ ಪಾಠ ಮಾಡ್ತಾರೆ. ನಾವು ಉತ್ತರ ಭಾರತ ಬಹಳ ದಿವಸ ಇದ್ವಿ, ನೋಡಿವಿ. ಉಜ್ಜಯಿನಿ ಒಳಗೆ 2 ವರ್ಷ ಇದ್ವಿ, ನೇಮಾವರದಲ್ಲಿ 3-3.5 ವರ್ಷ ಇದ್ವಿ. ತುಳಸಿ ರಾಮಾಯಣಕ್ಕೆ ಬಹಳಷ್ಟು ಮಹತ್ವ ಇದೆ. ಆದರೆ ನಮಗೆ ಅನ್ನಿಸ್ಲಿಲ್ಲ, ಕೊರೋನಾ ಸಮಯದಲ್ಲಿ ಇದರೊಳಗಿಂದಲೇ ಬಹಳಷ್ಟು ಮನಸ್ಸಿಗೆ ಸಮಾಧಾನ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಮಗನ್ನಷ್ಟು ಹನುಮಾನ್ ಚಾಲೀಸ ಪಾಠ ಮಾಡಬೇಕು. ಇವತ್ತು ಅಕ್ಷರಶಃ ನಮಗೆ ಅದರೊಳಗಿಂದ ಎಷ್ಟು ಸಮಾಧಾನ ಆಗಿದೆ ಅಂದ್ರೆ, ನಾವು 11 ಕೋಟಿ ಸಂಕಲ್ಪ ಮಾಡಿದ್ವಿ. 11,000 ಅಲ್ಲ, 11 ಲಕ್ಷ ಅಲ್ಲ, 11 ಕೋಟಿ. ಏನೋ ಮಹಾರಾಜರು ಹೇಳಿದರು, ಮಾಡಿದ್ವಿ. ಇಡೀ ಜಗದ್ವ್ಯಾಪಿಯಾಗಿದೆ. ನಮಗೆ ವಿದೇಶಗಳಿಂದಲೂ ಫೋನ್ ಬರ್ತಾವೆ. ಇವತ್ತ ಒಂದು ಫೋನ್ ಬಂದಿತ್ತು ವಿಯನ್ನಾದಿಂದ, ಆಸ್ಟ್ರಿಯಾ. ಒಬ್ಬ ಹುಡುಗ ಇದಕ್ಕೆ ಹೊಂಟಿದ್ದ, ಅರ್ಥಾತ್ ಇಂಟರ್ವ್ಯೂಗೆ ಹೊಂಟಿದ್ದ, ಒಂದು ಕಂಪ್ನಿ ಬಿಟ್ಟು ಮತ್ತೊಂದು ಕಂಪ್ನಿ. ಅವ್ನು ಫೋನ್ ಮಾಡಿ ಹೇಳಿದ, ನನಗೆ ಇಲ್ಲಿ 2 ತಾಸು ಅದರಿ, ನಾನು ಅರ್ಥಾತ್ ಇದಕ್ಕೆ ಹೋಗ್ಲಿಕ್ಕೆ ಇಂಟರ್ವ್ಯೂಗೆ, ನಾ ಇಲ್ಲಿ ಹನುಮಾನ್ ಚಾಲೀಸ ಅನ್ಕೊಂಡು ಕೂತೀನಿ. ಅಲ್ಲೊಂದು ಗುಡಿ ಅದ, ರಾಧಾಕೃಷ್ಣ ಮಂದಿರ ಅದ. ಆ ಮಂದಿರದಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ. ಅವ್ರು ನನ್ನ ಜೊತೆ ಮೇಲೆ ಮಾತಾಡ್ತಾರೆ, ನಿಮ್ಮನ್ನು ನನಗೆ ನೋಡ್ಬೇಕು ಅನಿಸಿದ್ರಿ, ಹಂಗ್ರಿ ಹೆಂಗ್ರಿ. ಅಲ್ಲಿ ಏನದ ಅನೇಕ ಹೆಣ್ಮಕ್ಳು ಕೂತ್ಕೊಂಡು ಹನುಮಾನ್ ಚಾಲೀಸ ಅಂತಾರೆ. ಅಮೇರಿಕಾದಲ್ಲೇ ಅಂತಾರೆ, ಜರ್ಮನ್ದಲ್ಲೇ ಅಂತಾರೆ. ಹಿಂಗೆ ಅನೇಕ ದೇಶಗಳಲ್ಲಿ, ಭಾರತ ತುಂಬ ಅಂತಾರೆ. ಆದ್ದರಿಂದ ನಮಗನ್ನಷ್ಟು 11 ಕೋಟಿ ಸಂಕಲ್ಪ ಮಾಡಿ ನಿಧಾನವಾಗಿ ಅದು ಬೆಳೆಸಕ್ಕೆ ಹೇಳ್ತೀನಿ. ಆಮೇಲೆ ಮುಂಚೆ 3 ತಾಸಾತು, ಆಮೇಲೆ 5 ತಾಸಾತು, ಆಮೇಲೆ 11 ತಾಸಾತು, ಆಮೇಲೆ 30 ತಾಸಾತು, ರಾತ್ರಿ ಹಗಲು ಕೂಡ. ಆಮೇಲೆ ನಮ್ಗೆ ಅನ್ನಿಸ್ತು ಒಂದು ದಿವಸ ಇಲ್ಲಿ 72 ತಾಸು ಮಾಡಿದ್ರು. ಎಷ್ಟರೇ ಅದು ನಮಗೆ ಎಲ್ಲರಿಗೂ ಸಂತೋಷ ಆಯ್ತು ಅಂದರೆ, ಎಲ್ಲರ ತಲೆಯಾಗಿ ಹನುಮಾನ್ ಚಾಲೀಸ ಬಂತು. ಮಹಾರಾಜ್ ಹೇಳಿದರು, ಮಹಾರಾಜನೊಬ್ಬರು ಕೇಳಿದರು, ಮಹಾರಾಜ್ ನಾಮಸ್ಮರಣೆ ಮಾಡೋ ಸಾಧಕನಿಗೆ ಬರೋ ಅವಸ್ಥೆ ಇದೆ. ಮಹಾರಾಜರು ಮೊದಲೇ ಅವಸ್ಥೆ ಏನೋ, ಜಪಕ್ಕೆ ಕೂತ್ಕೊಳ್ಳೆ ಒಂದಾಗೋದು ಮೊದಲೇ ಅವಸ್ಥೆ. ಒಂದು 2-3-5 ಮಾಲಿ ಮಾಡ್ಕೊಂಡು ಸಾಕು ಮಾಡಿ. 2ನೇ ಅವಸ್ಥೆ ಏನೋ, ಇಲ್ಲದ ವಿಚಾರ ಬರೋದು 2ನೇ ಅವಸ್ಥೆ. ತಲೆಯಾಗಿ 108 ವಿಚಾರ ಬರ್ತಾವೆ ಅಂತ ತಿಳ್ಕೊಂಡು ನಾವು ಬಿಡಬಾರ್ದು. ಅದನ್ನು ನಾವು ಹಂಗೆ ಮಾಡ್ಕೋತ ಹೋದ್ವಿ. ಆ ವಿಚಾರ ಎಲ್ಲಿ ಬರ್ತಾವ್ರಿ? ಅವಾಗ ಮಹಾರಾಜ ಕೇಳಿದ್ರು, ಅಡುಗೆ ಮಾಡುವಾಗ ಬರ್ತಾವೇನು? ಇಲ್ಲ. ಊಟ ಮಾಡುವಾಗ ಬರ್ತಾವೇನು? ಇಲ್ಲ. ಆಫೀಸ್ನಾಗ ಬರ್ತಾವೇನು? ಇಲ್ಲ. ಅರ್ಥಾತ್ ಟಿ ವಿ ನೋಡುವಾಗ ಬರ್ತಾವೇನು? ಇಲ್ಲ. ಹರತಿ ಹೊಡೆಯುವಾಗ ಬರ್ತಾವೇನು? ಇಲ್ಲ. ಮತ್ತು ಜಪ ಮಾಡುವಾಗ ಯಾಕೆ ಬರ್ತಾವೆ? ಜಪಕ್ಕೂ ಅವಕ್ಕೂ ಏನದನೋ ಅಪೋಸಿಟ್ ಅದ. ಒಳಗೆ ನಾವು ಹೋದಕ್ಕೆ ಹತ್ಕೊಳ್ಳಿ ವಿಚಾರ ತಡ್ಕೊಳ್ಳಿಕ್ಕಾಗದ ಕಿತ್ತು ಹೊರಗೆ ಬರ್ಲಿಕ್ಕೆ ಹತ್ತಾವೆ. ಅವ ಕೆಟ್ಟ ವಿಚಾರ ನಾವು ನಿರ್ಧರಿಸಬಾರ್ದು. ಆಮೇಲೆ ಅದು ಮುಂದಿನ ಅವಸ್ಥೆ ಏನು? ಅಭಿರುಚಿ. ಅರ್ಥಾತ್ ಅದ್ರ ಮುಂದಿನ ಅವಸ್ಥೆ ಏನು ಅಂದ್ರೆ ವ್ಯಸನ ಆಗಬೇಕು. ಭಗವಂತನ ನಾಮದ ವ್ಯಸನ. ವ್ಯಸನೆ ದ್ವೇ ಪ್ರೋಕ್ತೆ, ವಿದ್ಯಾಧ್ಯಯನಂ ವ್ಯಸನಂ ಅಥವಾ ಹರಿನಾಮ ಸೇವನೆ. ವಿದ್ಯಾಧ್ಯಯನದ್ದಾದರೂ ವ್ಯಸನ. ವ್ಯಸನ ಅಂದ್ರೆ ಚಟ. ಈ ವ್ಯಸನಿ ಮನುಷ್ಯ ತನ್ನ ದೊಡ್ಡ ಸಭಾದಾಗ ಕೂತಿರ್ತಾರೆ, ಆದರೂ ನೆನಪಾಗ್ಬಿಡತ್ತ, ಇಲ್ಲೆಲ್ಲ ಹೋಗಿ ಮೂಲೆ ಚೇಂಜ್ ಆಗ್ತದೆ. ಆ ಚಟನ ಹಂಗದ. ಸಂಜಿನಾಗ 5 ಹೊಡೆದ ಕೂಡಲೇ ಚಹಾ ಆಗಿದ್ದಿಲ್ಲ ಪರಿಸ್ಥಿತಿ ಅಂತ ಕುಡಿದ್ರೆ ಏನಾಗೋದಿಲ್ಲ ವಿಶೇಷ.
ಉಳಿದೇ ಇದ್ರೆ ತಲೆ ತಿರ್ತಿತ್ತು, ಇದಕ್ಕೆ ವ್ಯಸನ, ಇದೊಂದು ನಮ್ಮೊಂದು ವ್ಯಸನ. ಹೆಂಗೋ ಅದು ಭಗವಂತನ ನಾಮಸ್ಮರಣೆ ವ್ಯಸನ. ನೆನಪಾದ ಕೂಡಲೇ ಮಾಡ್ಬೇಕನ್ನಿಸ್ತದೆ, ನೆನಪಾದ ಕೂಡಲೇ ತಡ್ಕೊಳ್ಳಿಕ್ಕಾಗಬಾರ್ದು ರೀ. इधर मुंदिन अवस्था इनो हुच्छिडोದು. यह दुनिया एक पागल खाना है, यहाँ सब कोई पागल है. कोई पैसे के लिए पागल है तो कोई प्रतिष्ठा के लिए पागल, कोई काम के लिए पागल है तो कोई कांचन के लिए पागल. लेकिन विरले ही ऐसे हैं जो भगवान के लिए पागल. ಭಗವಂತನು ಹುಚ್ಚಿಡಿದಿರೋ ಒಬ್ಬ ಮನುಷ್ಯ ಒಂದು ಸಮಾಜದ ಒಂದು ಶತಮಾನದಲ್ಲಿ ಹುಟ್ಟಿ ಬಂದರೂ ಸಹಿತ ಸಮಾಜ ಶತಮಾನಗಳವರೆಗೆ ಭಾಗ್ಯವಂತ ಅನಿಸೋದು. ಅರ್ಥಾತ್ ಒಬ್ಬ ಸತ್ಪುರುಷರು ಹುಟ್ಟಿದ್ರು ಅಂದರೆ ಆ ಸಮಾಜ ನೂರಾರು ವರ್ಷಗಳವರೆಗೆ ಆ ಸಮಾಜದ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿದೆ. ಭಗವಂತನ ನಾಮದ ಹುಚ್ಚಿಡ್ಬೇಕು. ಹಂಗೆ ಅವಾಗ ನಮಗೆ 72 ತಾಸಿನಾಗ ಹೆಂಗೆ ಅನಿಸ್ಲಿಕ್ಕತ್ತೀವಿ ಅಂದ್ರೆ ರೇ ತಲೆ ಒಳಗೆ ಕೂತರು ಅದ ನಿಂತರು ಅದ ವಾ ಆ ಅವಸ್ಥೆ ಸಾಮಾನ್ಯ. ಅರ್ಥಾತ್ ವರ್ಷಾನುಗಟ್ಟಲೆ ತಪಶ್ಚರ್ಯ ಮಾಡಿದರೂ ಸಿಗದೇ ಇರ್ತಕ್ಕಂಥ ಅವಸ್ಥೆ. ಆ ರೀತಿಯಾಗಿ ಹುಚ್ಚಿಡಿಬೇಕು. ನಾವೊಂದು ದಿವಸ ಅಲ್ಲಿ ಹನುಮಾನ್ ಇವತ್ತು ಅದರದ ಹುಚ್ಚಿಡ್ದ ನಮ್ಗೆ ಮೊಬೈಲು ಟಿ ವಿ ಇರದ. ಅಲ್ಲಿ ನಾವೊಂದು ಊರಿಗೆ ಹೋಗಿದ್ವಿ, ಕ್ವಿತಾ ಅಂತ. ಅಲ್ಲಿ ಒಬ್ಬರು ಮನೆಗೆ ಹೋಗಿದ್ವಿ. ಅವ್ರು ತಮ್ಮ ಹುಡುಗಿ ಬಗ್ಗೆ, ಸಣ್ಣ ಹುಡುಗಿ 12-13 ವರ್ಷದ ಹುಡುಗಿತ್ತು. ಅಕ್ಕಿನ್ನ ಟಿ ವಿ ಮುಂದಿಂದ ಎಬ್ಸಿದ ಜ್ವರ ಬರ್ತಿತ್ತು. ಈ ಸಣ್ಣ ಹುಡುಗರು ನೋಡಿ ನಾವು ಕ್ಯಾ ಮೊಬೈಲ್ ಕೊಟ್ಬಿಟ್ಟು ನಾವು ಹಿಂಗೆ ಮಾಡ್ಕೊಂಡು ಕೂಡ್ತಾವೆ. ಕೈಯಾಗಿನ ಮೊಬೈಲ್ ಇಸ್ಕೊಂಡ್ರೆ ಚಿಕ್ಕ ಇಷ್ಟು ಚಟ ಹಚ್ಚಿಬಿಡ್ತೀವಿ ನಾವು ಮೊಬೈಲ್ ಅಂತ. ಇದು ಭಾಳ ದೊಡ್ಡ ಅಪಾಯ ಇದೆ. ಎಷ್ಟು ಮಂದಿದ ಮೊಬೈಲ್ ಬಗ್ಗೆ ಕಂಪ್ಲೇಂಟ್ ಅದ ಬಿಕಾಸ್ ಅರ್ಥಾತ್ ಏನು ಅಂದ್ರೆ ಆ ಸಮಾಜದ ಶತಮಾನವರೆಗೂ ನೂರಾರು ವರ್ಷ, ಸಾವಿರಾರು ವರ್ಷಗಳವರೆಗೂ ಆ ಪುರುಷನ ನಾವು ಆ ಮಹಾತ್ಮನ ನೆನಪು ಮಾಡ್ಬೋದು. ಭಗವಂತನ ನಾಮದ ಹುಚ್ಚಿಡಿಬೇಕು. ಹೆಂಗ ಹನುಮಾನ್ ಚಾಲೀಸ ಅದು ಹುಚ್ಚಿಡ್ದಂಗೆ ಆಗೋಗಿತ್ತು ನಮಗೆ. ಅದಕ್ಕೆ ನಮಗೆ ಮಾಡಬೇಕು, ನಮಿ ಬಿಗಡಲು ತುಮಿ ಬಿಗಡಲ್ಲ. ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ನಾವು ಕೆಟ್ಟಿವಿ ನೀವು ಕೆಟ್ಟಿರಿ. ಚಂದನಾಚೆ ಸಂಖ್ಯೆ ವೃಕ್ಷ ಬಿಗಡಲ್ಲ. ಗಂಧದ ಗಿಡದ ಸಹವಾಸದಿಂದ ಬಾಜುಕಿದ್ದ ವೃಕ್ಷ ಕೆಟ್ಟು. चंदनाचे संगे वृक्ष बिघडला आणि चंदनची झाला, गंधनाय होत, गंध गिडाना आत. सागराचे संगे सरिता बिघडली. समुद्र सहवासದಿಂದ ನದಿ ಕೆಟ್ಟ, ಮತ್ತೇನಾಯ್ತು ಸಾಗರची झाली. ಅದಕ್ಕೆ ಹೇಳ್ತಾರೆ ತುಕಾರಾಮ್ ಮಹಾರಾಜರು, अर्थात ಏನು नामाच्या संगे तुका बिघडला आणि विठ्ठलची झाला. नामದ ಸಹವಾಸದಿಂದ ತುಕಾರಾಮ್ ಕೆಟ್ಟ, ಮತ್ತೇನಾದ ವಿಠ್ಠಲ. ಆಮಿ ಬಿಗಡಲು ತುಮಿ ಬಿಗಡ. ನಾವು ಹುಚ್ಚರಾಗಿ ನೀವು ಹುಚ್ಚರಾಗಿದೆ. ಹನುಮಾನ್ ಚಾಲೀಸ ಹುಚ್ಚಿಡಿಬೇಕು ನಮಗೆ. ಅದಕ್ಕೆ 72 ತಾಸು ಸಾಕಾಗೋದಿಲ್ಲ ಅನಿಸ್ತು ನಮಗೆ. 100 ತಾಸರೇ ಮಾಡಿ ನೋಡಿದಂತೆ ಒಬ್ಬರಾದ ಹುಚ್ಚಿಡಿತು. ಅವತ್ತಲ್ಲಿ ಇಬ್ಬರು ಹೆಣ್ಮಕ್ಳು ಹೇಳಲಿಕ್ಕೆ ಹತ್ತಿದ್ದು. ಅದಕ್ಕೆ ಒಬ್ಬಾಕಿ ಏನಂತ, ಭೂತ ಪಿಶಾಚಿ ನಿಕಟನೇ ಯಾವ ಇನ್ನೊಬ್ಬಾಕಿಗೆ ಇದು ಕೂಡಬೇಡ ಅಲ್ಲಿ ಹೋಗಿ ಅಂತ ಹೇಳಬೇಕಾಗಿದೆ. ಆ ಶಬ್ದ ಬರವಲ್ಲು ಬಾಯಾಗ. ಇದು ರಥ ಹೋಗಿ ತಲೆ ಕೊಡುವಾಗ ಭೂತ ಪಿಶಾಚಿ ನಿಕಟನೇ ಯಾವ. ನಾವೊಂದು ಹನುಮಾನ್ ಚಾಲೀಸ ಸಕ್ಸಸ್ ಹಂಗೆ ನಮಗೆ ಭಾಳ ಸಂತೋಷ ಆಯ್ತು. ಇವತ್ತೇನದ ಅಂದ್ರೆ ಈ ಸ್ತ್ರೀ ಶಕ್ತಿ ಅನ್ನುವಂಥದ್ದು ಭಾಳ ದೊಡ್ಡ ಶಕ್ತಿ ಇದೆ ಅಂತ. ಪುರುಷ ಶಕ್ತಿ ತಣ್ಣಗ ಕೂತಿರ್ತದೆ. ಪ್ರಕೃತಿ ಮತ್ತು ಪುರುಷ ಅಂತಾರೆ. ಈ ಸೃಷ್ಟಿ ವಿಶ್ವ ನಿರ್ಮಾಣ ಮಾಡೋರು ಪ್ರಕೃತಿನೇ ವಿಶ್ವ ನಿರ್ಮಾಣ ಮಾಡ್ತಾರೆ. ಪುರುಷ ಏನಂದ್ರೆ ಸಾಕ್ಷಿ ಭಾವದ ಸುಮ್ಮನೆ ಇರ್ತಾರೆ. ಸಮರ್ಥ ರಾಮದಾಸ್ ಸ್ವಾಮಿಗಳು ಒಂದು ಮನೆ ಜೈ ಜೈ ರಘುವೀರ್ ಸಮರ್ಥರು. ಅವಾಗ ಒಳಗಿಂದನೇ ಹೆಣ್ಮಗಳ ಕೈ ಬಂದರೆ ಹೇಳಿದ್ರು, ಕೈ ಖಾಲಿ ಇಲ್ಲ ಮುಂದೆ ಹೋಗ್ರಿ ಅಂತ. ಅವ್ರು ಮೊದಲು ಮತ್ತೆ ಹೋದ್ರು. ಮತ್ತೆ ಹೆಣ್ಮಗಳು ಹೇಳಿದ್ರು, ಕೈ ಖಾಲಿ ಇಲ್ಲ ಮುಂದೆ ಹೋಗ್ರಿ ಅಂತ. ಯಾರೋ ಒಬ್ಬರು ನಮ್ಮನ್ನು ಕೇಳಿದ್ರು, ತಿರುಗಿ ಮುರುಗಿ ಹೆಣ್ಮಗಳಿಗೆ ಹೆಣ್ಮಗಳದೇ ಹೇಳ್ತೀರ ಅದು ನೀವು.
ನಾವು ಹೇಳಿ ಗಂಡಸರು ಡಿಪಾರ್ಟ್ಮೆಂಟ್ ಅಲ್ಲದು ಅಂತ. ಭಿಕ್ಷಾ ಹಾಕುವುದು ಮತ್ತೇನಾದ್ರು ಹಿಂಗೆ ದಾನ ಧರ್ಮ ಅದೆಲ್ಲ ಅವ್ರಿಗೆ ಕೊಟ್ಟಿಲ್ಲ, ಅವರೇ ಮಾಡ್ಕೊಳ್ತಾರೆ. ಮಹಾರಾಜರು ಇವತ್ತು ಅವ್ರ ಚರಿತ್ರೆ ನೋಡಿದ್ವಿ. ಇವತ್ತೇನಾದರೂ ಭಾರತದಲ್ಲಿ ಧರ್ಮ ಉಳಿದಿದ್ರೆ ಅದು ಕೇವಲ ಹೆಣ್ಮಕ್ಳಿಂದ ಉಳಿದದ ಅನ್ನೋ ವಾಕ್ಯ ಇವತ್ತು ನಾವು ಋತುಕೋಟಾರಿ ಚರಿತ್ರೆಯಲ್ಲಿ ಓದಿ ಜಯ ಬಿಟ್ಟ ಮೇಲೆ ಹೇಳಿದ್ವಿ. ಇದಕ್ಕೋಸ್ಕರ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಯಾವುದೇ ಆಧ್ಯಾತ್ಮಿಕ ಸಭಾ ಇರಲಿ, ಧಾರ್ಮಿಕ ಕಾರ್ಯಕಲಾಪಗಳಿರಲಿ, ಸಂಖ್ಯೆ ಹೆಚ್ಚಿರೋದು ಹೆಣ್ಣು ಮೂಲೆಯಾಗ ಎಲ್ಲೋ ಒಂದು ಹಿಂಗೆ 2 ಸಾಲ ಕೂತಿರ್ತಾರೆ ಪಾಪ ಗಂಡಸರು. ಅರ್ಥಾತ್ ಆದ್ದರಿಂದ ನೀವು ಜಾಗೃತ ಆಗಬೇಕು. ಇದರೊಳಗಿಂದ ನಮ್ಮ ಹುಬ್ಬಳ್ಳಿ ಇತಿಹಾಸ ನಿರ್ಮಾಣ ಆಗುವುದು ಸುಮ್ಮನೆ ಅಲ್ಲಿದ್ದು ಹಿಂದೆ ಎಂದೂ ಆಗಿಲ್ಲ, ಇನ್ನು ಮುಂದೆ ಆಗುವುದು ಮಹಾರಾಜರ ಇಚ್ಛಾ ಇದ್ದಕ್ಕೂ ದೊಡ್ಡದು ಆಗ್ಬೇಕಂದ್ರೆ ನಮ್ಮ ತಲೆಗೆ ನಡ್ಕೊಂಡು ಹಿಂಗೆ ಸಿಡಿತಿರ್ತದೆ. ನಮಗೆ ಇದೇ ಈಗ ಮನುಷ್ಯನ ಬಂದದ್ದು ಹೇಳ್ತೀನಿ, 1 ವಾರ ಆಗಬೇಕು ಅಂತದ ನಮಗೆ. ಅರ್ಥಾತ್ ಏನು ಅಂದರೆ ಸೋಮವಾರದ ಶುರು ಮಾಡಿ ರವಿವಾರ ಸಂಜೆಗೆ ಮುಗಿಸೋದು ಅಂಥದ್ದು ಒಂದು ಆಗ್ತದೆ. ಅದ್ರದ್ದು ಇದು ಬರೀ ಏನು ಅಂದ್ರೆ ಪ್ರಾಕ್ಟೀಸ್ ಇದೆ, ರಿಹರ್ಸಲ್ ಇದು ಬರೀ 7 ದಿವಸದ ರಿಹರ್ಸಲ್ಲು ಮಾಡಿ ನೋಡ್ಬೇಕಾಯ್ತು. 100 ತಾಸು ಆಗ್ತದಿಲ್ಲೋ ಅಂತ. ಇದಾಯ್ತು, ಸಕ್ಸಸ್ ಆಯ್ತು ಅಂದ್ರೆ ಎಲ್ಲ ತಿಳ್ಕೊಂಡ್ಬಿಡ್ದ ಬಂತೀನಿ 7 ದಿವಸದ್ದು. ಆದ್ದರಿಂದ ನೀವೆಲ್ಲ ಭಾಳಷ್ಟು ಉತ್ಸಾಹದಿಂದ ಬಂತಿದ್ದು ಸಣ್ಣ ಪುಟ್ಟು ಕೆಲಸ ಎಲ್ಲ ಬಾಜುಕಿಟ್ಟು, ಯಾಕಂದ್ರೆ ತಿರುಗಿ ಬರಂಗಿಲ್ಲ. ಗಂಗಾ ನದಿ ಇದು ಹರಿದು ಹೋಗಿಬಿಟ್ಟು ಅಂದ್ರೆ ಆಮೇಲೆ ಏನು ಗಂಗಾ ಇಲ್ಲ, ಯಮುನಾ ಇಲ್ಲ. ಮತ್ತದು 7 ದಿವಸದ ಬರೋ ತನಕ ಕಾಯ್ಕೋತ ಕೂಡ್ಬೇಕಾಗ್ತದೆ. ಆದ್ದರಿಂದ ನಮಗೇನದ 7 ದಿವಸ ಬಿಟ್ಟು 15 ದಿವಸ ಮಾಡಿದರೂ ಜಗ ಮಸ್ತ್ ಸಿಕ್ಕಿಬಿಟ್ಟದೆ. ಏನು ಆದ್ದರಿಂದ ಅದೊಂದು ಪೂರ್ಣ ನಮಗೆ ಸಮಾಧಾನದು. ಆ ಒಂದು ದಿಶೆಯಲ್ಲಿ ನಮ್ಮ ಶಹಾ ಅವರು ಎಷ್ಟು ಅಗದಿ ಉತ್ಸಾಹದಿಂದ ಅವರು ಸ್ವತಃ ಮಾರುತಿಯ ಉಪಾಸಕರೇ ಇದ್ದಾರೆ. ಹನುಮಾನ್ ಚಾಲೀಸ ಪಾಠ ಮಾಡ್ತಾರೆ ಸ್ವತಃ. ಇಲ್ಲಿ ಪಾಪ ಮಾರುತಿ ಆ ಜಾರಿಗ್ಯಾಗ ಕೂತಿದ್ದ. ಇದನ್ನು ಅವ್ರು ಮಾಡ್ಬೇಕಂದಾಗ ನಾವು ಮೊದಲು ಭಗವಂತನ ಸೇವಾ ಮಾಡೋಣ, ಆಮೇಲೆ ಇದನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಯಾರು ಮಾಡ್ತಾರಂತ ತಿಳ್ಕೊಂಡು ಇವ್ರನ್ನ ಕೇಳಿ ಅರ್ಥಾತ್ ನಮ್ಮ ಕಡೆಗೆ ಬಂದು ಮಾಡ್ತೀರಿ ನಾವು ಅದ ದಂಧೆ ಮಾಡೋವ್ರಿ ಅಂತ. ನಾವು ಬೇರೆ ದಂಧೆ ಇಲ್ಲ, ಎಲ್ಲಿ ಗುಡಿ ಕಟ್ಟುವುದು ಹೇಳಿ ತಯಾರಿದ್ದೀವಿ. ಸ್ಪೆಷಲಿಸ್ಟ್ ಆದ್ದರಿಂದ ನಾವು ಹೇಳಿ ಅಲ್ಲಿ ಅವಶ್ಯ ಮಾಡೋಣ ಅಂಥೇಳಿ ನಮಗೆ ನಾವು ಬೆಳಧಡಿ ಗುಡಿ ಕಟ್ಟಿಸ್ಬೇಕು ಅಂತೆಲ್ಲ ಇದನ್ನು ಮಾಡಿದ್ವಿ. ಬೆಂಗಳೂರಿಂದ ಒಬ್ರು ಇಂಜಿನಿಯರ್ ಕಲಿಸಿದ್ವಿ. ಈಗ ಏನದ ದೊಡ್ಡ ಗುಡಿ ಆಗೋದು 3 ಅಂತಸ್ತಿಂದು ಲೈನೌಟ್ ಹಾಕಿಸಿದ್ವಿ. ನಾನು ಹಿಂಗೆ ಹಾಕೊಂಡೇನ್ರಿ ಹಂಗೆ ಹಾಕೊಂಡೇನ್ರಿ ಅಂತ ಕೇಳಿ ಕೂಡಲೇ ಅವ್ರು ಎದ್ದು ನಿಂತು ಗುರುಗಳ ನಂದು ನಾ ಹೋಗಿ ಬರ್ತೀನಿ ಯಾಕೆ ರೀ ಅಂದೆ. ಏನು ರೀ ನಮಗೆ ಕಲ್ಪನಾ ಇಲ್ಲ, ನಿಮ್ಮ ಕಲ್ಪನಾ ನೋಡಿದ್ರೆ ನಮಗೆ ಆಶ್ಚರ್ಯ ಆಯ್ತು. ಮತ್ತು ಗಿರೀಶ್ ಹೇಳಿದ ಅವ್ನ ಹೆಬ್ಬಳ್ಳಿ ಕರ್ಕೊಂಡು ಅಲ್ಲಿ ಗುಡಿ ಕಟ್ಸಿವಲ್ಲ ಅವ್ನು ತೋರಿಸಿ ಕಳಿಸ್ಪ ಅವ್ರಿಗೆ ಅಂದೆ. ಅದು ನಾನು ಹೋಗಿ ಬರ್ತೀನಿ. ನಮಗೆ ಇವೆಲ್ಲ ಇಲ್ಲರಿ, ಕಂಪ್ಯೂಟರ್ ಬಾತ್ರೂಮು ಲ್ಯಾಟ್ರಿನು 1 BHK 2 BHK ಅಷ್ಟೇ ಗೊತ್ತು ನಮಗೆ. ಇದಕ್ಕೊಂದು ಯಾಕೆ ಹೇಳ್ತೀನಿ ಅಂದ್ರೆ ಎಷ್ಟು ಸುಂದರವಾದ ಗುಡಿ ಆಯಿತು, ಎಷ್ಟು ಶಾಂತ ವಾತಾವರಣದ. ಇದಕ್ಕೆ ಅಗದಿ ಇದು ಆ ಮಾರುತಿಯ ದೃಷ್ಟಿ ಇದ್ರ ಮೇಲೆ ಇದೆ. ಆದ್ದರಿಂದ ಅದು ಒಂದು ದೃಷ್ಟಿಯಿಂದ ಅವ್ರಿಗೆ ದೊಡ್ಡದೊಂದು ಆಶೀರ್ವಾದದ. ಮತ್ತು ನಮಗೂ ಈ ಒಂದು ಭಾಗ್ಯ ಸಿಕ್ಕದ. ಆದ್ದರಿಂದ ನಾವು ಇನ್ನೇನು ನಿಸ್ಸಂಕೋಚವಾಗಿ 7 ದಿವಸದ್ದು ಏನು ಭವಿಷ್ಯದಲ್ಲಿ ಆ ದೂರ ಅಲ್ರಿ, ನಮ್ಮ ಜಾಯಮಾನದಾಗನ 7 ದಿವಸದ್ದು ಆಗೋದದ. ನಾವು ನೀವು ಎಲ್ಲರೂ ಸೇರಿ ಅದನ್ನ ಅಂತಿದ್ದೀವಿ, ಅದ್ರ ಪರಾಕಾಷ್ಠಾರು ಮಾಡಿಬಿಡು. ನನ್ನ ಎಲ್ಲರೂ ಕೇಳ್ತಾರೆ ನಮ್ಮ ಹನುಮಾನ್ ಚಾಲೀಸ 2 ದಿವಸ ನಡೀತದ್ರಿ, 2 ದಿವಸ ನಡೀತದ ಅಂತ. ನಾವು ಹೇಳಿದ್ವಿ ನಾಮಸ್ಮರಣೆಗೆ ಇಂಥ ಒಂದು ಸಾಧನೆಗಳಿಗೆ ಸಾಂಗತ ಇರಂಗಿಲ್ಲ. ಸುಮ್ಮನೆ ನಡಕ್ಕೆ ರಿಫ್ರೆಶ್ಮೆಂಟ್ ಇದ್ದಂಗೆ ಅದು. ಸ್ವಲ್ಪ ನಿಂದ್ರದು ಒಂಚೂಚಾರ ಸಂತೋಷ ಪಡೋದು ಮತ್ತು ಗಾಡಿ ಹತ್ತೋದನ್ನ. ಅದಕ್ಕೆ ನಾವು ಹೇಳಿದ್ವಿ ಇಷ್ಟಕ್ಕೆ ಮುಗಿಲಿಲ್ಲ. 22 ಕೋಟಿದ ನಾವು ಸಂಕಲ್ಪ ಮಾಡಿಸ್ತೀವಿ. ಅದು ಮುಂದೆ ಎಲ್ಲಿಗೆ ಹೋಗಿ ಹತ್ತೋದು ಅಂದರೆ 7 ದಿವಸಕ್ಕೆ ಹೋಗಿ ಹತ್ತೋದು ಅದು. ಆದ್ದರಿಂದ ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ನಾವು ಬರಲಿಕ್ಕೂ ತಡ ಆಯ್ತು, ಮಳೆನೂ ಭಾಳ ಇತ್ತು, ಅಲ್ಲಿ ಮಂದಿನೂ ಭಾಳ ಇತ್ತು. ಎಲ್ಲ ಮಾರುತಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ನಮ್ದು ಇದು ಆಯಿತು.
ಮೊನ್ನೆ ನಾ ಒಂದು ಮೀಟಿಂಗಿಗೆ ಬಂದಿದ್ದೆ. ಇವರೆಲ್ಲ ವ್ಯವಸ್ಥೆ ತಮ್ಗೇನು ಮಾಡೀವಿ ಎಲ್ಲ ಹೇಳಿದರು. ಇನ್ನೊಂದು 5 ನಿಮಿಷ ನಾನು ಮುಗಿಸ್ತೀನಿ. ಅವಾಗ ನಾನು ವಿಚಾರ ಮಾಡಿದೆ, ಇದಿಷ್ಟ ಏನು ಪರ್ಯಾಪ್ತ ಅಲ್ಲ. ನಾವು ದುಡ್ಡು ಕೂಡ್ತದ್ರಿ, ಪದಾರ್ಥಗಳು ಬರ್ತಾವೆ. ಅದೇ ರೀತಿಯಾಗಿ ಅದು ಕಲ್ಯಾಣ ಮಂಟಪನೂ ಬೇರೆ ಕಡೆಗೆ ಹಿಡಿದೀವಿ. ಜನರಿಗೆ ಬಂದವ್ರಿಗೆ ಉಳ್ಕೊಳ್ಳಿಕ್ಕೂ ಅನುಕೂಲ ಆಗೋ ಹಂಗೆ 400-500 ಮಂದಿ ಅಲ್ಲಿ ಉಳ್ಕೋಬೋದು, 300-400 ಮಂದಿ. ಮತ್ತು ಇದ್ರದಂತೂ ಏನು ಪ್ರಶ್ನೆ ಇಲ್ಲ. ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗ್ಯದ. ವ್ಯವಸ್ಥಾನು ಸಣ್ಣಂಗೆ ಆಲಿಕತ್ತದ. ನಾವೆಲ್ಲ ಮನೆ ಅಡ್ಡಾಡಿ ಪತ್ರಿಕೆ ಕೊಡ್ಲಿಕ್ಕತ್ತೀವಿ ಅಂತೆಲ್ಲ ಹೇಳಿ. ಅವಾಗ ನನ್ನ ತಲೆಯಾಗ 3 ವಿಚಾರ ಇದ್ದು. ನಾ ಹೇಳಿದ ಫಕ್ತ 3 ವಿಚಾರ ಹೇಳಲಿಕ್ಕೆ ಬಂದಿದ್ದೆ. ಮೊದಲನೇದ್ದೇನು ಅಂದ್ರೆ, ಈಗ ನಾವೇನು ಈಗ ಪಾಂಪ್ಲೆಟ್ ನಿಮ್ಮ ಕಡೆ ಕೊಡ್ತೀವಿ, ನೀವು ಓದಿನ ಕಲ್ಪನಾ ಬರ್ತದೆ. ಕೇವಲ ನಾವು ದುಡ್ಡು ಕೂಡಿಸಿ ಧಾನ್ಯ ಸಂಗ್ರಹ ಮಾಡಿ ಅಥವಾ ಮಂದಿನ ಕೂಡಿಸಿ ನಾವು ಯಾವುದೋ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿ ಬರೋದಿಲ್ಲ. ಇವೆಲ್ಲ ನಿಮಿತ್ತ ಮಾತ್ರ. ಖರೇ ಅನುಗ್ರಹ ಎಲ್ಲಿರ್ತದಂದ್ರೆ ಅದ್ರ ಹಿಂದೆ ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು. ಕ್ರಿಯಾ ಸಿದ್ಧಿಸತ್ವೇ ಭವತಿ ಮಹತಾಂನೋಪಕರಣೆ. ಕ್ರಿಯಾಸಿದ್ಧಿ ಅನ್ನೋದು ಕಾರ್ಯದ ಸಾಫಲ್ಯತೆ ಆ ಸತ್ಪುರುಷರ ಭಗವಂತನ ಅನುಗ್ರಹದಲ್ಲಿರ್ತದೆ, ಅವ್ರ ಸಾಮರ್ಥ್ಯದಲ್ಲಿರ್ತದೆ. ನಾವು ಬರೀ ಸಾಮಾನು ಕೂಡಿಸೋದೇನದ ನಿಮಿತ್ತ ಮಾತ್ರ. ಭವತಿ ಮಹತಾಂ ನೋಪಕರಣೆ. ಉಪಕರಣಗಳೇನು ಮಹತ್ವದ್ದು ಅಲ್ಲ. ಅದಕ್ಕೆ ಉದಾಹರಣೆನೂ ಹೇಳಿದ್ದೆ, ಇಟ್ಕೊಳ್ತೆ. ಸಮರ್ಥ ರಾಮದಾಸ ಸ್ವಾಮಿಗಳು 200 ಸೈನ್ಯ ಸಹಿತ ಛತ್ರಪತಿ ಶಿವಾಜಿಗೆ ಅರಣ್ಯದೊಳಗೆ ಊಟ ಮಾಡಿ ಹೋಗುವ ಒಂದು ಕೂಡ ಪಾಪ ಅವನಿಗೆ ಸಂಕೋಚ. ತಾವು ಇಬ್ಬರ ಕೂತಿರಿಲ್ಲ, ನೀವು ನಿಮ್ಮ ಶಿಷ್ಯರು, ನಾವು 200 ಜನ ಸೈನ್ಯ ಇರ್ತಾರೆ, ಕುದುರೆ ಅವ, ಆದ್ದರಿಂದ ನಾನು ಸಾತಾರಕ್ಕೂ. ಆವಾಗ ಅವ್ರು ಹೇಳಿದರು, ಶಿವ ರಘುನಾಥ ಸಮರ್ಥ ಹೇ ಅಂತ. ಭಗವಂತ ಸಮರ್ಥ ಇದ್ದಾನೆ, ಯಾಕೆ ಕಾಳಜಿ ಮಾಡ್ತೀವಿ? ಸ್ನಾನ ಮಾಡಿ ಬಂದು ಊಟಕ್ಕೆ ಕೂಡಾಕಿದೆ. ಸ್ನಾನ ಮಾಡಿ ಬರ್ಲಿಕ್ಕೆ ಹೋದ್ರು, ಪಾಪ ಸಂಕೋಚ ಅವನು. ಗುರುವರಿಗೆ ಎಷ್ಟು ತ್ರಾಸ ಆಗ್ತದೆ. ಅವಾಗ ಅವ್ರು ತಮ್ಮ ಕಲ್ಯಾಣ ಸ್ವಾಮಿ ಶಿಷ್ಯನಿಗೆ ಹೇಳಿದರು, ಹೇ ಕಲ್ಯಾಣ, ಅಲ್ಲೊಂದು ದೊಡ್ಡ ಗುಂಡುಗಲ್ಲು ಕಾಣಿಸ್ತದೆ ನೋಡ್ದ, ಅದು ಉಳಿಸ್ ಕೆಳಗೆ. ಅದು ಅವ್ರು ಹೋಗಿ ದೊಡ್ಡ ಮನುಷ್ಯ, ಅವರು ವಿಲಕ್ಷಣ ಸಾಮರ್ಥ್ಯ. ಅವರು ಹೋಗಿ ಹಿಂಗೆ ನುಗ್ಗಿಸಿ ಉಳಿಸಿದ ಕೂಡಲೇ ಒಳಗಿನ ಘಮ ವಾಸನೆ. ದೊಡ್ಡದೊಂದು ಗುಹಾದ ಒಳಗೆ, ಅರ್ಥಾತ್ ಅಲ್ಲಿ ಬಡಿಸೋರು ಇದ್ದಾರೆ, ಅಡುಗೆ ಮಾಡೋರು ಇದ್ದಾರೆ. ಅದೆಲ್ಲ ಕಲ್ಯಾಣ ಸ್ವಾಮಿ ಬರ್ತಾ ಇತ್ತು. ಸುಮ್ಮನೆ ಬಂದುಬಿಟ್ರು. ಶಿವಾಜಿ ಅದೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಕೂಡಲೇ ಸಮರ್ಥನೆ ಶಿವ ಊಟಕ್ಕೆ ನಡಿ ಅಂತ. ಅವ್ರು ಹಂಗೆ ಸಂಕೋಚ ಮಾಡ್ಕೊತ ಹೋದ್ರು. ಶಿವಾಜಿ ಹೋಗಿ ನೋಡಿದ್ರೆ ಅಲ್ಲಿ ಶಿವಾಜಿಗೆ ಬಂಗಾರದ ತಾಟು, ಬಂಗಾರದ ವಾಟಕ, ಬಂಗಾರದ ಬಟ್ಲ, ಎಲ್ಲರಿಗೂ ಉತ್ತಮ ಎಲಿ, ಕುದುರೆಗಳಿಗೆಲ್ಲಕ್ಕೂ ಏನದ ಕಾಳು ಕಡಿ. ಅವನಿಗೆ ಆಶ್ಚರ್ಯ ಆಗ್ತದೆ. ಆವಾಗ ದೇವತೆಗಳ ಪ್ರತ್ಯಕ್ಷ ಬಂದು ಇಲ್ಲಿ ಮಾಡಿ ಹೋದ್ರು, ಅಲ್ಲಿ ಅಡುಗೆ ಮಾಡಿ ಬಡಿಸೋದು. ನಾವು ಹೇಳಿದವತ್ತು ಯಾವ ರೂಪದಲ್ಲಿ ಯಾವ ದೇವತೆಗಳು, ಯಾವ ಅರ್ಥಾತ್ ಮಾರುತಿಯ ಸಹಚಾರಿಗಳು ಯಾವ ರೂಪದಲ್ಲಿ ಬಂದು ಏನು ಕಾರ್ಯ ಮಾಡ್ತಾರೋ ಹೇಳಲಿಕ್ಕೆ ಬರೋಂಗಿಲ್ಲ. ನಾವು ಅಯೋಧ್ಯದಲ್ಲಿ 10 ದಿವಸ ಇದ್ದಾಗ ಎದುರಿಗೆ ಒಬ್ಬ ದೊಡ್ಡ ಶ್ರೀಮಂತರ ಕೋಟ್ಯಾಧೀಶರು ಅಲ್ಲಿ ಭೋಜನದ ಪ್ರಬಂಧ ಮಾಡಿದ್ರು. ಊಟ, ಅನ್ನ ಸಂತರ್ಪಣೆ, ಅನ್ನದಾನ, ಇಚ್ಛಾ ಭೋಜನ ಇರ್ತಿತ್ತು. ನಾನು ಹೋಗಿ ದಿನ 2 ತಾಸು ನಿಂತು ನೋಡಿ ಬೇಕಾದ್ರೆ ನೀವು ಏನಂತೀರ ಅದು ಒಂದು 50-60 ಸಿಹಿ ಪದಾರ್ಥ ಮಾಡಿಸಿದ್ರು. ಅನೇಕ ಪ್ರಕಾರದ ಅಡಿಗೆ. ಅವರು ಸ್ವತಃ ಬಾಗಿಲ್ದಾರ ನಿಂತುಕೊಂಡು ಆ ಹೋಗು ಭಿಕಾರಿಗಳಿಗೆ, ಮಹಾರಾಜ್ ಕುछ ಪ್ರಸಾದ ಪಾಕಿ ಜಾಯಿಗೆ, नहीं हम नहीं खाएंगे, वो ठंडा हो गया, पास हो गया ಅಂತಿದ್ದು ಭಿಕಾರಿಗಳು. ನಾನು सिरजी आप इतने इनसे क्यों विनयता से ऐसे कहते? महाराज किस वेश में भगवान आता है मालूम नहीं पड़ता है. ಹಂಗೆ ಹಂಗೆ ಯಾವ ದೇವತೆಗಳು ಬಂದು ಊಟ ಮಾಡಿ ಹೋಗ್ತಾರೋ, ಯಾವ ಗಂಧರ್ವ, ಯಕ್ಷರ, ಕಿನ್ನರ, ಕಿಂಪುರುಷರು, ದೇವತೆಗಳು, ಋಷಿಗಳು, ಸಾಧು ಸತ್ಪುರುಷರು, ಸಾಕ್ಷಾತ್ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು, ಸಮರ್ಥ ರಾಮದಾಸ ಸ್ವಾಮಿಗಳು ಆ ಮಾರುತಿಯ ಹನುಮಾನ್ ಚಾಲೀಸಾದ ವಿಜೃಂಭಣೆಯನ್ನು ನೋಡಿ
ಅವರು ಯಾವ ವೇಷದೊಳಗೆ ಬಂದು ಹೋಗ್ತಾರೋ ಹೇಳಲಿಕ್ಕಾಗಲ್ಲ. ಆದ್ದರಿಂದ ಇದನ್ನು ನಾವು ಅತ್ಯಂತ ಇದರಿಂದ ಮಾಡಬೇಕು. ಆದ್ದರಿಂದ ನಾವು ಅವ್ರಿಗೆ ಏನು ಹೇಳಿದೆ ಅಂದ್ರೆ ಮುಖ್ಯವಾಗಿ ಇದರ ಹಿಂದೆ ಬಹಳ ದೊಡ್ಡದೊಂದು ನಮಗೆ ಬ್ಯಾಕಪ್ ಬೇಕು. ಎದರದು ಭಗವಂತ ಮಾರುತಿಯ ಅನುಗ್ರಹದ್ದೊಂದು ಭಾಳ ದೊಡ್ಡ ಸಾಕಾರ ಹಿಂದೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂದ್ರೆ, ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಮಾರುತಿ ಮಂದಿರವನು, ಆ ಮಾರುತಿ ಮಂದಿರದ ಆಸ್ಪಾಸ್ ಇರೋರು ಒಂದು ದಿವಸ ಕನಿಷ್ಠ ಏನು ಮಾಡ್ಕೊಂಡು ಸಣ್ಣ ಬಾಟ್ಲಿಯಲ್ಲಿ ಸ್ವಲ್ಪ ಎಣ್ಣೆ ತೊಗೋಬೇಕು, ದೀಪದ ಎಣ್ಣೆ, ಒಂದು ಎಳಿಬತ್ತಿ ತೊಗೋಬೇಕು, ಒಂದು ಕಡ್ಡಿ ಪೆಟ್ಟಿಗೆ, ಆಮೇಲೆ ಒಂದು ಬಟ್ಟಲದಲ್ಲಿ ಒಂದಿಷ್ಟು ಹುರ್ಕಾಡ್ಲಿ ಬೆಲ್ಲ ಅರ್ಥಾತ್ ಇಟ್ಕೊಂಡು ಹೋಗೋದಲ್ಲ. ಮನೆಯಾಗ ಶಕ್ತಿದ್ರೆ ಹೂವು ತುಳಸಿ ತೊಗೊಂಡು ಹೋಗೋದು, ಆ ಮಾರುತಿ ಗುಡಿಗೆ ಹೋಗೋದು. ಅಲ್ಲಿ ಅಕಸ್ಮಾತ್ ಸಮಯ ಇಟ್ಟರಲ್ಲ ಎಣ್ಣೆ ಹಾಕಿ ದೀಪ ಹತ್ತಿದ್ದಿಲ್ಲ, ಕಡ್ಡಿ ಪೆಟ್ಟಿಗೆಲಿ ದೀಪ ಹಚ್ಚಬೇಕು. ಆಮೇಲೆ ಅದು ಹುರ್ಕಾಡ್ಲಿ ನೈವೇದ್ಯ ಹಾಕಿಡಬೇಕು, ಅಲ್ಲಿ ಮುಂದೆ ಉದಿನ ಕಡ್ಡಿ ಹಚ್ಚಿಡಬೇಕು. ನಿಮಗೆ ಎಷ್ಟು ಸಮಯದ 1 ಸಲನೋ 2 ಸಲನೋ 3 ಸಲನೋ ಹನುಮಾನ್ ಚಾಲೀಸ ಅನ್ಬೇಕು. ಇದರೊಳಗಿಂದ ಏನಾಗ್ತದೆ, ಇಡೀ ಹುಬ್ಬಳ್ಳಿ ಒಳಗೆ ಧಾರವಾಡದಲ್ಲಿರ್ತಕ್ಕಂಥ ಮಾರುತಿಗೆ ಎಷ್ಟು ಸಂತೋಷ ಆಗ್ತದೆ. ಅವ್ರಿಗೆ ಕಡೆಗೆ ಪ್ರಾರ್ಥನಾ ಮಾಡಬೇಕು. ನೀವು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಿಮ್ಮ ಭಕ್ತ ವೃಂದವನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಬನ್ನಿ. ಎಲ್ಲ ಮಾರುತಿಯರು ಇಷ್ಟು ಸಂತುಷ್ಟ ಆಗ್ತಾರಲ್ಲ, ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ. ಊರು ತುಂಬ ಇರೋ ಮಾರುತಿನ ಉಪೇಕ್ಷೆ ಮಾಡಿ ನಾವು ಇಲ್ಲಿ ಹನುಮಾನ್ ಚಾಲೀಸ ಅಂದ್ರೆ ಯಾರಾದ್ರೂ ಮಾರುತಿ ಶಟ್ಕೊಂಡು ಬರಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ನಮ್ಮದು ನಿಮ್ಮದು ಕೂಡ ಬೆದಿ. ಆದ್ದರಿಂದ ನೀವೆಷ್ಟು 1, 2 ಇನ್ನೂ 10 ಅದು ಶುರುವಾಗೋ ತನಕ ಹನುಮಾನ್ ಚಾಲೀಸ ಶುರುವಾದರೂ ಸಹಿತ ನೀವು ಅಕಸ್ಮಾತ್ ಅಲ್ಲೇ ಇಲ್ಲೇ ಇದ್ದ ಒಂದು ಮಾರುತಿ ದಿನ ಅಲ್ಲೇ ಒಂದು ಮಾರುತಿಗೆ ಹೋದರೂ ನಡೀತದೆ, ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದರೂ ನಡೀತದೆ. ಬರೋ ಮುಂದೆ ಕೆಲವು ವಿಚಾರನ ಹೇಳಿದೆ. ಬರೋ ಮುಂದೆ ಏನು ಮಾಡಬೇಕು ಅಂದ್ರೆ, ಆ ಮಾರುತಿದೊಂದು ಫೋಟೋ ತೆಗಿಬೇಕು. ನಮ್ಗೆ ಗೊತ್ತಿಲ್ಲ, ಒಟ್ಟು ನನ್ನ ಮೊಬೈಲ್ ಏನು ಆಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ, ಗೊತ್ತೂ ಇಲ್ಲ ಅದ್ರ ಬಗ್ಗೆ ಏನು. ಅಲ್ಲಿ ಅದರೊಂದು ಏನೋ ಆ್ಯಪ್ ಇರ್ತದೆ, ಆ ಆ್ಯಪ್ಲೆ ಫೋಟೋ ತೆಗೆದು ಬಿಟ್ರೆ ಅದ್ರ ಲೊಕೇಶನ್ ಸೈಜ್ ಬರ್ತದೆ. ಹೆಂಗೋ ಹಂಗೆ ಅಂಥ ಒಂದು ಫೋಟೋ ತೆಗಿಬೇಕು. ಆಮೇಲೆ ಪೂಜಾರಿ ಇದ್ರ ಪೂಜಾರಿ ಹೆಸರು, ಆ ಪೂಜಾರಿ ಒಂದು ಫೋನ್ ನಂಬರ್, ಇಷ್ಟೇನದನೋ ಇಲ್ಲಿ ಅದು ನಮ್ಮ ಶಶಿಗಾಗಲಿ ಇವ್ರಿಗಾಗಲಿ ಅವ್ರ ಫೋನಿಗೆ ಕಳಿಸಿ ನಾವು ಇಡೀ ಹುಬ್ಬಳ್ಳಿ ಧಾರವಾಡಗಿನ ಮಾರುತಿ ಮಂದಿರಗಳದ್ದು ಒಂದು ಡೈರೆಕ್ಟ್ರಿ ಮಾಡ್ಬೇಕಂದ್ರೆ, ಮತ್ತೊಂದು ಸಂದರ್ಭ ಬಂದಾಗ ಅವಕ್ಕೆಲ್ಲಕ್ಕೂ ನಾವು ಏನು ಮಾಡಿಬಿಟ್ರೆ ಮೆಸೇಜ್ ಕಳಿಸಿಬಿಡ್ಲಿಕ್ಕೆ ಬರ್ತದೆ, ಎಲ್ಲರೂ ಬನ್ನಿರಿ ಅಂತ ತಿಳ್ಕೊ. ಆ ದೃಷ್ಟಿಯಿಂದ ಇಷ್ಟಕ್ಕೆ ನಮ್ದು ಇದು ಇಲ್ಲ, ಲಿಮಿಟೆಡ್ ಇಲ್ಲಿದು. ಇಡೀ ಕರ್ನಾಟಕದಲ್ಲಿ ಎಷ್ಟು ಮಾರುತಿ ಮಂದಿರವನ್ನು ಅವನ್ನೆಲ್ಲ ನಾವು ಏನಾರ ಈ ರೀತಿಯಾಗಿ ಸಂಗ್ರಹ ಮಾಡಿ ಅದೊಂದು ಹುಬ್ಬಳ್ಳಿ ಒಳಗೆ ಬಹಳ ದೊಡ್ಡದೊಂದು ರೆಕಾರ್ಡ್ ಆಗ್ತದೆ. ಆದ್ದರಿಂದ ಇದನ್ನು ನಾವು ಇನ್ನಷ್ಟು ಎಷ್ಟು ಶಕ್ಯರ ಅಷ್ಟು ಭವ್ಯವಾಗಿ ಮಾಡಬೇಕು. ಕರ್ನಾಟಕ ತುಂಬ ಇದರ ಪ್ರಚಾರ ಆಗಿದೆ. ಈಗ ಮಹಾರಾಷ್ಟ್ರದಲ್ಲಿಯೂ ಸಹಿತ ಮರಾಠಿ ಒಳಗೆ ಹೋಗಿದೆ, ಎಲ್ಲ ಕಡೆಯಿಂದಲೂ ಜನರು ಬರ್ತಾರೆ. ಇದು ಮೊದಲಿಂದ. ಎರಡನೇದು ಏನು ಹೇಳಿದ್ವಿ ಅಂದ್ರೆ, ಇದರೊಳಗೆ ನೀವು ಭಾಗವಹಿಸ್ತಕ್ಕಂಥವ್ರು ಸಕ್ರಿಯವಾಗಿ ಅಥವಾ ಇದರಿಂದ ಸಕ್ರಿಯವಾಗಿ ವಾಲಂಟಿಯರ್ ನೀವೇನು ಸೇವಾ ಮಾಡ್ತೀರಿ, ನೀವು ಎಲ್ಲರೂ ಇವತ್ತಿನ ಪ್ರತಿ ದಿವಸ 1 ಸಲ ಹನುಮಾನ್ ಚಾಲೀಸ ಕನಿಷ್ಠ ಮನೆಯಾಗ ಅನ್ಬೇಕು. ನಿಮ್ಗೆ ಎಷ್ಟು ಅನುಕೂಲದ ಅಷ್ಟು ಇಲ್ಲಿ ಸೇವಾ ಇಟ್ಕೊಂಡು. ಆಮೇಲೆ ಮೂರನೇದ್ದು ಏನು ಹೇಳಿದೆ ಅಂದ್ರೆ, ನಾವು 2 ಕಲ್ಯಾಣ ಮಂಟಪ ಹೇಳಿವ್ರಿ ಅಂತ. ಏನು ಅಡ್ಡಿಲ್ಲ, ಭಾಳ ಸಂತೋಷದ. 10 ಮಂದಿ 15 ಮಂದಿ ಬಂದ್ರೆ ಅಲ್ಲಿ ಕಳಿಸ್ರಿ. ಅದು ಇಬ್ಬರ ಬಂದರು, ಬೆಂಗಳೂರಿನ ಗಂಡ ಹೆಂಡತಿ ಬಂದಾರ, 3 ಮಂದಿ ಬಂದಾರ. ನಮ್ಮ ಮನ್ಯಾಗ 3 ಮಂದಿ ಹೇಳ್ಕೊಳ್ಳುವಷ್ಟು ಜಾಗ ಅದ. ಅಕಸ್ಮಾತ್ ನಮ್ಗೆ ಅವ್ರು ಕಂಡ್ರು, ನೀವು ಎಲ್ಲಿಂದ ಬಂದು ಬೆಂಗಳೂರಿಂದ, ಎಷ್ಟು ಮಂದಿ ಇಬ್ಬರು ನಮ್ಮ ಮನೆಯಲ್ಲಿ ಅವ್ರು 1 ದಿವಸ 2 ದಿವಸ ಇದ್ರು ಅಂತ ಅವರು ಸ್ವಲ್ಪ ಆತಿಥ್ಯ ಮಾಡಿದ್ವಿ ಅಂದ್ರೆ, ಒಂದು ಕಡೆಗೆ ಹೇಳಿದಾರೆ ಶಾಸ್ತ್ರ, ಮದ್ಭಕ್ತಾನಾಂ ಏ ಭಕ್ತಾಃ ತೇ ಮೇ ಭಕ್ತತಮಾಃ ಇತಿ ಮೇ ಮತಃ. ಯಾರು ನನ್ನ ಭಕ್ತರು ಅವ್ರು ನನಗೆ ಮಹಾನ್ ಭಕ್ತರು ಅಂತ ಹೇಳ ಭಗವಂತ. ಏನು ಡೈರೆಕ್ಟ್ ನನ್ನ ಭಕ್ತಿ ಮಾಡೋರು ಉತ್ತಮನೇ, ಆದ್ರೆ ನನ್ನ ಭಕ್ತರ ಸೇವಾ ಮಾಡೋ ಭಕ್ತರು. ಈಗ ಹನುಮಾನ್ ಚಾಲೀಸ ಸಲ ಬಂದಾರ ಅನ್ಬೇಕು, ಅವ್ರು ಮಾರುತಿ ಭಕ್ತರು, ಮಹಾರಾಜರ ಭಕ್ತರು.
ಅಂದಾಗ ಅವ್ರಿಗೆ ನಾವು ಭಕ್ತರಾಗಬೇಕು. ನಮ್ಮ ಕೈಲಿ ಆದಷ್ಟು ಅವ್ರ ಸೇವಾ ಮಾಡಿದ್ವಿ ಅಂದ್ರೆ ಮಾರುತಿ ಕುಣಿದಾಡ್ಲಿಕ್ಕೆ ಹತ್ತಾನ ವಾ ಅಂತ ಹೆಂಗೆ ಹಂಗೆ ನಾವು ಅವ್ರಿಗೆ ಹೇಳಿದೆ, ನಿಮ್ಮ ಮನ್ಯಾಗ ಇಬ್ಬರು ಕೋಳಿ ಸಿಕ್ಕಿದ್ರೆ ಇಬ್ಬರನ್ನ ಕರ್ಕೊಂಡು ಹೋಗ್ರಿ, 3 ಮಂದಿ ಸಿಕ್ಕಿದ್ರೆ 3 ಮಂದಿನ ಕರ್ಕೊಂಡು ಹೋಗ್ರಿ. ಅಷ್ಟು 3 ಮಂದಿದು ನಾವು ಸ್ವತಂತ್ರ ವ್ಯವಸ್ಥೆ ಮಾಡೋದ್ರ ಕಡೆ ಲಕ್ಷ್ಯ ಕೊಡಬೇಕಾದ ಪ್ರಶ್ನೆನೇ ಬರಂಗಿಲ್ಲ. ನೀವಾಗೇ ಕರ್ಕೊಂಡು ಹೋಗಿಬಿಟ್ರೆ ಅವ್ರ ಹೆಸರು ಬೇಡ, ಅವ್ರ ಊರು ಬೇಡ, ಗೋತ್ರ ಬೇಡ. ನಾವು ಹನುಮಾನ್ ಚಾಲೀಸಾಗಿ ಬಂದೀವಿ, ನಡ್ರಿ ಹಂಗೆ ಬ್ಯಾಗ್ ಪ್ಯಾಗ್ ಹಿಡ್ಕೊಂಡು ಬಂದಿದ್ರು ಅಂದ್ರೆ ನಡ್ರಿ ಹಂಗದ ನಾವು ಇವತ್ತಿದ್ದು ನಾಳೆ ಹೋಗ್ತೀವಿ ಅಷ್ಟೇ. ಆಮೇಲೆ ಅವ್ರು ಹೋಗ್ಬೇಕು ಮತ್ತೊಂದು ಇಬ್ಬರು ಕರ್ಕೊಂಡು ಹೋಗು, ಅದು ಮುಗಿಯೋ ತನಕ ಹಿಂಗೆ ನಾವು ಹೋಗೋ ಜೊತೆಗೆ ಹೋಗ್ತಾರೆ, ಬರೋ ಜೊತೆಗೆ ಬರ್ತಾರೆ ಅವರು. ಇದು ಒಂದು ಸಹಿತ ಏನದ ನಮಗೆ ಹನುಮಾನ್ ಚಾಲೀಸ ಪಾಠ ಇಷ್ಟೊಂದು ವ್ಯಾಪಕವಾಗ್ತಕ್ಕಂಥ ಹನುಮಾನ್ ಚಾಲೀಸ ನಡೆಯುವಾಗ ಇದು ನಮಗೂ ಸಹಿತ ಒಂದು ಅಳಿಲು ಸೇವಾ ಆದಂಗೆ, ಒಂದು ಸಣ್ಣ ಪ್ರಮಾಣದಲ್ಲಿ ಸೇವಾ ಎಲ್ಲ ಸಮೃದ್ಧಿ ಇರ್ತದೆ. ಅವ್ರ ಮನೆಯೊಳಗೆ ಅಕಸ್ಮಾತ್ ಅವರು ಉಪಹಾರ ಮಾಡಿ ಬರ್ತಿದ್ರು, ಸ್ವಲ್ಪ ಅವಲಕ್ಕಿ ಹೆಚ್ಚು ಉಪಹಾರ ಮಾಡಿದ್ರೆ ಹೋಗಿ ನಡೀಲಿ ಅಂತ. ಯಾವುದೋ ಒಂದು ರೀತಿಯಿಂದ ಇದೊಂದು ಹುಬ್ಬಳ್ಳಿ ಒಳಗೆ ಏನಾಗಬೇಕು, ಒಂದು ದೊಡ್ಡದೊಂದು ಕ್ರಾಂತಿ ಆಗಿಬಿಟ್ಟೆ, ರೆವಲ್ಯೂಷನ್. ಓನ್ಲಿ ರೆವಲ್ಯೂಷನ್ ಇದು ಇನ್ನರ್ ರೆವಲ್ಯೂಷನ್, ಸಮಾಜದ ಅಂತರಗಿರೋಕ್ಕೆ ಇದು ಆಗಬೇಕು. ಇನ್ನೊಂದು ಮಹತ್ವದ ವಿಷಯ ಹೇಳಿ ಮುಗಿಸ್ತೀವಿ. ಯಾವ ರೀತಿಯಾಗಿ ನೀವು ನಿಮ್ಮ ಮನೆ ಹಿತ್ತಲದಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಒಂದು ಮಲಗಿ ಬಳ್ಳಿ ಹಚ್ಚಿದೆ, ಆ ಮಲಗಿ ಬಳ್ಳಿ ಸಮೃದ್ಧವಾಗಿ ಬೆಳೀತು, ಅದರೊಳಗೆ ಭಾಳಷ್ಟು ಹೂ ಆದವು ಅಂದರೆ ಅದು ಸುಗಂಧ ವಾಸನೆ ಹೆಂಗೆ ಎಲ್ಲ ಕಡೆಗೂ ಹರಡುತ್ತದೆ. ಹಂಗೆ ನಾವು ಇಲ್ಲಿ ಬರೇ ನಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಅಂದ್ರೆ ಇದು ಸಂಪೂರ್ಣ ಹುಬ್ಬಳ್ಳಿ ತುಂಬ ಅಲ್ಲ, ಇದರ ಸುಗಂಧ ವಾಸನೆ ಇಡೀ ಎಲ್ಲ ಕರ್ನಾಟಕ ಸಂಪೂರ್ಣ ಭಾರತ ತುಂಬ ಇದರ ಸುಗಂಧ ವಾಸನೆ ಅನ್ನೋದು ಹರಡುತ್ತೆ. ಮಂತ್ರ ವೇದದಲ್ಲಿ ಮಂತ್ರ ಹೇಳೋದು, ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ. ಯಾವ ರೀತಿಯಾಗಿ ಮಲ್ಲಿಗೆ ಹೂವಿನ ಸುವಾಸನೆ ಹಂಗೆ ಎಲ್ಲ ಕಡೆ ಹಂಗೆ ನಾವು ಇಲ್ಲೇನು ಪುಣ್ಯಕರ ಕಾರ್ಯ ಮಾಡ್ಲಿಕ್ಕೆ ಹತ್ತೀವಿ, ಪುಣ್ಯಕರ್ಮ ಮಾಡ್ಲಿಕ್ಕೆ ಹತ್ತೀವೋ ಅದರ ಸುಗಂಧ ವಾಸನೆ ಎಲ್ಲ ಕಡೆಗೂ ಹರಡಿ ಮಂದಿಗೆ ಅನ್ನಿಸ್ಲಿಕ್ಕಂತ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕೆ. ಈ ಸಮಾಧಾನ ಅವ್ರ ಪರಿಸ್ಥಿತಿದಲ್ಲಿ ಹನುಮಾನ್ ಚಾಲೀಸ ಪಾಠದ್ದೇ. ಆದ್ದರಿಂದ ನಾವೆಲ್ಲರೂ ಉತ್ಸಾಹದಿಂದ ಮಾಡಬೇಕು. ನಮಗೆ ಹೆಣ್ಮಕ್ಳ ಕಡೆಯಿಂದನೇ ಭಾಳ ದೊಡ್ಡ ಅಪೇಕ್ಷೆ ಅದು. ಇವ್ರದ್ದು ಹೇಳಿದ್ದ ನಾನು, ಆಕೆ ಹೆಣ್ಮಗಳು ಹೇಳಿದ್ದು ಕೈ ಖಾಲಿ ಇಲ್ಲ ಮುಂದೆ ಹೋಗ್ರಿ ಅದು. ಆದರೂ ಸಹಿತ ಆಕಿ ಕೊನೆಗೆ 15 ದಿವಸ ಅಂದ್ರೆ ಆದರೂ ಸಹಿತ ಸಮರ್ಥರು ಇದನ್ನು ಮಾಡಲಿಲ್ಲ, ಬಿಡಲಿಲ್ಲ ಅವ್ರ ಮನೆಗೆ ಹೋಗೋದು. ಸತ್ಪುರುಷರು ಹಿಂಗೆ ಇರ್ತಾರೆ. ಅವಾಗ ಅವ್ರು ಆಕೆ ಬಂದು ಕೇಳಿದ್ರು, ಅಂದರೆ ನಾನು ನಿಮಗೆ ದಿನ ಕೈ ಖಾಲಿಲ್ಲ ಹೋಗು ತಾಯಿ, ನೀನು ಏನು ಕಾಳು ಕಡಿ ಹಾಕಬೇಡ, ಮತ್ತು ಏನು ಹಾಕಲಿ ಒಂದು ಬಂದು ಮಣ್ಣು ಹಾಕು ತಗೊಂಡು ಅಂದು ಕೂಡಲೇ ಅವ್ರಿಗೆ ಆಶ್ಚರ್ಯ. ಆಕೆ ಹೆಣ್ಮಗಳಿಗೆ ಒಂದು 15 ದಿವಸ ತನಕ ಬರೀ ಮಣ್ಣು ಹಾಕ್ಸ್ಕೊಂಡು ಹೋಗೋದು. ಅಲ್ಲಿ ನೀವು ಮಣ್ಣು ತೊಗೊಂಡು ಏನು ಮಾಡ್ತೀವಿ, ನಾವು ಏನು ಮಣ್ಣಿಂದ ಏನು ಪ್ರಯೋಜನ ಇಲ್ಲ, ಖರೆ ಅದ. ಒಂದು ಸ್ವಲ್ಪ ದಿವಸ ನಿನಗೆ ಹಿಂಗೆ ಕೈ ಮಾಡೋದು ಹಾಕೋದು, ಕೈ ಮಾಡೋದು ಹಾಕೋದು, ಫಿಸಿಕಲ್ ಪ್ರಾಕ್ಟೀಸ್ ಆಗುತ್ತೆ. ಆದರೆ ಏನದ ಹೆಣ್ಮಕ್ಳೇ ಮಾಡೋದು ಹೊರತು ಫಿಸಿಕಲ್ ಪ್ರಾಕ್ಟೀಸ್ ಆದರೂ ಅವರೇ ಮಾಡೋದು. ನಾವು ಹೇಳ್ತಿರ್ತೀವಿ ಗಂಡಸರಿ ಸಹಿತ ಹೆಂಗಂದ್ರೆ ಒಂದು ಖೋಲಾಗಿನಿಂದ ಒಂದು ದೊಡ್ಡ ಕನ್ನಡಿ ಮುಂದೆ ಕಿಸೆದಾಗ ಒಂದೊಂದರದೇ 5 ನೋಟ್ ಇಟ್ಕೊಂಡು ಒಂದಿತ್ತು ಹಿಂಗೆ ತೆಗೆದಂಗೆ ಮಾಡೋದು, ಕೊಟ್ಟಂಗೆ ಮಾಡೋದು, ತೆಗೆದಂಗೆ ಮಾಡೋದು, ಕೊಡೋದು ಬುದ್ಧಿನೇ ಇರಂಗಿಲ್ಲ. ಆದ್ರೂ ಇಟ್ಕೋಬೇಕು, ಅದೆಲ್ಲ ವಿಷಯ ಮಹತ್ವದ್ದಲ್ಲ. ಆದ್ರೂ ನೀವೆಲ್ಲರೂ ಸೇರಿ ನಿಮ್ಮ ಎಲ್ಲ ಪರಿವಾರದವರಿಗೂ ಫೋನ್ ಮಾಡಿ ಮೆಸೇಜ್ ಹಾಕಿ ಬರಲಿಕ್ಕೆ ಬೇಕು ಅಂತ ಹೇಳಿ ನಿಮ್ಮ ಮನೆ ತುಂಬ ಮಂದಿಯನ್ನು ಇಟ್ಕೊಂಡು ಹನುಮಾನ್ ಚಾಲೀಸ ಪಾಠ ಮಾಡಿರಿ. ನಮಗೆ ನಿಜವಾಗಿಯೂ ಭಾಳ ಸಂತೋಷ ಆಯಿತು. ಅರ್ಥಾತ್ ಮಳೆ ಆದರೂ ಸಹಿತ ನೀವೆಲ್ಲರೂ ಬಂದ್ರಿ ಮತ್ತು ಇಷ್ಟೊತ್ತಿನವರೆಗೂ ಕೂತ್ರಿ. ನಮಗೆ ಲಘುನ ಬರಬೇಕಾಯ್ತು, 5 ಗಂಟೆಗೆ ಬಿಟ್ಟು ನಂದಿದ್ದು ಮುಂಚೆ, ಆಮೇಲೆ 5:15 ಆಯಿತು, 6 ಗಂಟೆಗೆ ಬಿಟ್ಟು ಅಲ್ಲಿಂದ. ಆದರೂ ಸಹಿತ ನೀವೆಲ್ಲರೂ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ. ನಾನು ಆ ಮಾರುತಿರಾಯನಲ್ಲಿ, ಪ್ರಭು ಶ್ರೀರಾಮಚಂದ್ರನಲ್ಲಿ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಆ ಭಗವಂತ ಸದ್ಗುರುಗಳು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಕೊಡಲಿ.
ನಾಮದಲ್ಲಿ ಪ್ರೇಮ ಕೊಡಲಿ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ.